ನಮಸ್ತೆ, ಹರೇ ಕೃಷ್ಣ. ತ್ರಿಬಲ್ 8 ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳಿದೆ ನೋಡೋಣ. ಇಲ್ಲಿ 2 ನಂಬರ್ಸ್ ಇದೆ. ಟೈಮಿಂಗ್ 10 ಹಾಗೂ 11. ಯಾವ ಟೈಮಿಂಗ್ನ ನೀವು ವಾಚ್ ಮಾಡ್ತಿದ್ದೀರಾ ಆ ಒಂದು ನಂಬರ್ಸಿಂದ ಕೂಡ ನೀವು ಚಾಯ್ಸ್ ಮಾಡ್ಬೋದು. ನಂಬರ್ 1 ಹಾಗೂ ನಂಬರ್ 2. ಎಸ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಸ್, ನಂಬರ್ 1 ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಮೊದಲೇದಾಗಿ ಬೆಲ್ಲಿಂದ ಇನ್ನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಎಸ್, ನಂಬರ್ 1 ಈ ಒಂದು ವಾರದಲ್ಲಿ ನಿಮ್ಮ ಸೋಲ್ಮೇಟ್ನ ಭೇಟಿ ಮಾಡುವಂತಹ ಸಮಯ ಕೂಡ. ಹಾಗೆ ಹೆಚ್ಚು ಯಾವುದು ನಿಮಗೆ ಕೆಲಸ ತುಂಬ ಭಾರ ಅನ್ನಿಸ್ತಿತ್ತು ಅದರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದ್ದೀರಾ ಈ ಒಂದು ವಾರ. ಇಷ್ಟು ದಿವಸ ಯಾರು ನಿಮ್ಮ ಕೈಲಿ ಏನೂ ಆಗೋದಿಲ್ಲ, ನೀವು ಮಾಡೋದಕ್ಕಾಗೋದಿಲ್ಲ, ನೀವು ಏನು ಸಾಧನೆ ಮಾಡೋಕ್ಕಾಗ್ತಿಲ್ಲ ಅಥವಾ ನೀವೇ ಅಂದ್ಕೊಂಡು ಹಿಂದೆ ಸರಿದಿದ್ರೆ ಈ ಒಂದು ವಾರ ಮುಂದೆ ಹೋಗುವಂಥ ಸಮಯ ಬಂದಿದೆ. ಸ್ಟಾರ್ ಆಗಿ ಮಿಂಚುವಂಥ ಸಮಯ ಬಂದಿದೆ. ಫಾರ್ ನಂಬರ್ 1 ಖಂಡಿತ ಈ ಒಂದು ವಾರದಲ್ಲಿ ತುಂಬಾ ಬದಲಾವಣೆ ಇದೆ. ನೀವಿರುವಂಥ ಸ್ಥಳದಲ್ಲೂ ಬದಲಾವಣೆ ಇದೆ. ನೀವು ಸ್ಥಳ ಬದಲಾವಣೆ ಕೂಡ ಮಾಡ್ತಿದ್ದೀರಾ. ಹೆಚ್ಚಾಗಿ ಈ ಒಂದು ವಾರದಲ್ಲಿ ನೀವು ಪಯಣ ಮಾಡ್ತಿದ್ದೀರಾ. ಎಲ್ಲಿ ನೀವು ಟ್ರಾವೆಲಿಂಗ್ ಮಾಡ್ತಿದ್ದೀರಾ ನಂಬರ್ 1 ತುಂಬಾ ಸಂತೋಷ ಇದೆ. ಆ ಒಂದು ಟ್ರಾವೆಲಿಂದ ಬಹಳಷ್ಟು ವಿಚಾರಗಳು ತಿಳಿತಿದೆ. ನಿಮ್ಮ ಒಂದು ಏನು ಸ್ಟ್ರಕ್ ಇದೆ, ನಿಮ್ಮ ಒಂದು ಬ್ಲಾಕೇಜಸ್ ಇದೆ ವೀಕಿಂದ, ಯಾಕೋ ನಿಮ್ಮ ಒಂದು ಮೂಡ್ ಫಿಕ್ಸ್ ಆಗ್ತಿದೆ, ಯಾವುದು ಕೆಲಸಗಳು ಮಾಡೋಕ್ಕಾಗ್ತಿಲ್ಲ, ಆ ಎಲ್ಲದಕ್ಕೂ ನಿಮಗೆ ಈ ಒಂದು ಟ್ರಾವೆಲಿಂದ ಭಾಳಷ್ಟು ಉತ್ತರಗಳು, ಭಾಳಷ್ಟು ಬೆನಿಫಿಟ್ ನಿಮ್ಗೆ ಆಗ್ತಿದೆ. ಎಸ್, ಈ ಒಂದು ವಾರ ಹೆಚ್ಚು ಕುತೂಹಲ ಇದೆ ಕೆಲವು ವಿಚಾರಗಳಲ್ಲಿ. ಫಾರ್ ನಂಬರ್ 1ಗೆ ಹೆಚ್ಚು ನಿರ್ಧಾರಗಳನ್ನ ಏನು ತಗೋತಿದ್ದೀರಾ, ಆ ನಿರ್ಧಾರದಲ್ಲಿ ಬಹಳಷ್ಟು ಚೇಂಜಸ್ ಮಾಡ್ಕೋತಿದ್ದೀರಾ. ಖಂಡಿತ ಸ್ಟಾರ್ ಆಗಿ ಮಿಂಚುವಂಥ ಸಮಯ ಬಂದಿದೆ. ಫಾರ್ ನಂಬರ್ 1 ಗಿವ್ ಅಪ್ ಮಾಡಬೇಡಿ. ನಿಮ್ಮ ಸುತ್ತ ಇರೋ ಜನಗಳು ನಿಮ್ಮ ತುಳಿತಿದ್ದಾರೆ, ನಿಮ್ಗೆ ನೆಗೆಟಿವಿಟಿ ಮಾಡ್ತಿದ್ದಾರೆ. ನನಗೆ ಇದರಿಂದ ಸಹಿಸೋಕ್ಕಾಗ್ತಿಲ್ಲ, ನಾನು ಮಾಡೋಕ್ಕಾಗ್ತಿಲ್ಲ, ಯಾವಾಗಲೂ ನನಗೆ ಈ ರೀತಿ ಆಗುತ್ತೆ ಅಂತ ನೀವೇನು ಅನ್ಕೋತಿದ್ದೀರಾ. ಅವ್ರು ತುಳಿತಿರೋದ್ರಿಂದನೇ ನೀವು ಒಂದು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗೋಕ್ಕಾಗ್ತಿರೋದು. ಅವ್ರಿಗೆ ನೀವು ಫಸ್ಟ್ ಥ್ಯಾಂಕ್ಸ್ ಇರಬೇಕು, ನಿಮ್ಮ ಶತ್ರುಗಳಿಗೆ. ನಂಬರ್ 1 ಖಂಡಿತ ಈ ಒಂದು ವಾರ ಇನ್ನಷ್ಟು ಗ್ರೋತ್ ನೋಡ್ತಿದ್ದೀರಾ, ಇನ್ನಷ್ಟು ಬದಲಾವಣೆಯನ್ನು ನೋಡ್ತಿದ್ದೀರಾ. ಹಾಗೆ ಅಪರಿಚಿತರಿಂದ ನಿಮಗೆ ಸಹಾಯ ಹೆಚ್ಚಾಗಿ ಆಗ್ತಿದೆ ಈ ಒಂದು ವಾರ. ಹಾಗೆ ನಿಮ್ಮ ಕನಸು ಏನಿದೆ ಆ ಒಂದು ಕನಸು ನನಸಾಗುವಂಥ ವಾರ ಇದಾಗಿದೆ. ಫಾರ್ ನಂಬರ್ 1 ಏನು ಅಂದ್ಕೊಂಡಿದ್ದೀರಾ, ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಆ ಒಂದು ಪ್ರಾರ್ಥನೆ ಈ ಒಂದು ವಾರದಲ್ಲಿ ಈಡೇರ್ತಿದೆ. ಹ್ಯಾಂಡ್ ಖಂಡಿತ ಯೂನಿವರ್ಸ್ ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಆರ್ಕೇಂಜಲ್ಸ್ ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನಿಮಗೆ ಡ್ರೀಮ್ಸಲ್ಲಿ ಕೂಡ ಮೆಸೇಜಸ್ ಆರ್ಕೇಂಜಲ್ಸಿಂದ ನಿಮಗೆ ಸಿಗ್ತಿದೆ. ಅದನ್ನು ಯಾರೊಟ್ಟಿಗೂ ಶೇರ್ ಮಾಡಬೇಡಿ. ಬಹಳಷ್ಟು ಇನ್ಫಾರ್ಮೇಷನ್ಸ್ ನಿಮ್ಗೆ ಏನು ಸಿಗ್ತಿದೆ ಅದನ್ನು ಒಂದು ಡೈರಿಯಲ್ಲಿ ಬರೀರಿ. ಹಾಗೆ ಅದು ಈ ಒಂದು ವಾರ ನಿಮಗೆ ಬಹಳಷ್ಟು ಬದಲಾವಣೆಗಳನ್ನ ನೋಡ್ತಿದ್ದೀರಾ. ಏನಾದರೂ ಕೈ ಹಸ್ತರೇಖೆಯ ಶಾಸ್ತ್ರ ನೀವು ಕೇಳಲಿಕ್ಕೆ ಮುಂದೆ ಹೋಗ್ಬೋದು ಈ ಒಂದು ವಾರದಲ್ಲಿ. ಬಟ್ ಅದರಿಂದ ಸ್ವಲ್ಪ ನಿಮ್ಮ ಮನಸ್ಸಿಗೆ ಮೂಡ್ ಫಿಕ್ಸ್ ಆಗ್ಬೋದು. ಅದಕ್ಕಿಂತ ಹೆಚ್ಚಾಗಿ ಬೇಡದೇ ಇರೋ ವಿಚಾರಗಳು ನಿಮ್ಮ ತಲೆಗೆ ತುಂಬ ತಗೊಳ್ತೀರಾ. ಅದು ಏನು ಇಂಪಾರ್ಟೆಂಟ್ ಇದೆಯೋ ಆ ಒಂದು ವಿಚಾರದ ಬಗ್ಗೆ ಅಲ್ಲೇನು ನಿಮಗೆ ಈ ಥರ ಆಗುತ್ತೆ, ಈ ರೀತಿ ಆಗ್ಬೋದು ಅಂತ ನಿಮಗೆ ಏನು ಗೈಡ್ ಮಾಡ್ತಾರೆ ಅದ್ರ ವಿಚಾರ ತುಂಬ ನೀವು ತಲೆಗೆ ಹಾಕೊಳ್ತಿದ್ದೀರಾ. ಸೊ ಯಾವುದು ನಿಮ್ಗೆ ಆಸಕ್ತಿ ಇದೆ, ಬಲವಂತವಾಗಿ ಫೋರ್ಸ್ಫುಲ್ ಆಗಿ ಯಾವುದಕ್ಕೂ ನೀವು ಈ ಒಂದು ವಾರ ಕೆಲಸನ ಮಾಡಬೇಡಿ. ನಿಮ್ಗೆ ಯಾವುದು ಸರಿ ಅನಿಸುತ್ತೆ ಅದ್ರ ಕಡೆ ಮಾತ್ರ ಗಮನ ಕೊಡಿ. ಹಾಗೆ ಬೆಲ್ ಟ್ಯೂನ್ ನಂಬರ್ 1 ಬೆಲ್ ಟ್ಯೂನ್ನ ಕೂಡ ನೀವು ಕೇಳಿ ಮೆಡಿಟೇಷನ್ ಮಾಡಿ. ಒಂದು 10 ಮಿನಿಟ್ಸ್ ತುಂಬ ರಿಲ್ಯಾಕ್ಸೇಷನ್ ಆಗ್ತದೆ. ಎಸ್, ನೀವು ಸಾಕಿರೋ ಪ್ರಾಣಿಗಳು ನಿಮಗೆ ತುಂಬಾ ಪ್ರೊಟೆಕ್ಟ್ ಮಾಡ್ತಿದೆ. ಎಸ್, ನಿಮಗೆ ಆಗಿರೋ ದೃಷ್ಟಿಗಳು ನೀವು ಸಾಕಿರೋ ಪ್ರಾಣಿಗಳಿಗೆ ಎಫೆಕ್ಟ್ ಹೋಗ್ತಿದೆ. ಎಸ್, ನಾನು ಕೂಡ ಇಲ್ಲಿ ಫಿಶ್ ಇಟ್ಟಿದೆ, ಅದು ಕೂಡ
ಹೋಯಿತು. ಏನು ನೆಗೆಟಿವಿಟಿ ನಮಗೆ ಆಗುತ್ತೆ ಅದಕ್ಕೆ ಅದು ತಾಗುತ್ತೆ. ಎಸ್, ನನಗೂ ತುಂಬ ಬೇಸರ ಆಯಿತು. ಯಾವಾಗಲೇ ತೊಗೊಂಡ್ಲಿ ಅದು ಏನು ನನಗೆ ಎಫೆಕ್ಟ್ ಆಗುತ್ತೆ, ಒಂದು ಸ್ವಲ್ಪ ಸುಸ್ತಾದರೂ ಕೂಡ ಎಫೆಕ್ಟ್ ನಾವು ಸಾಕಿರೋ ಪ್ರಾಣಿಗೆ ನೆಗೆಟಿವಿಟೀಸ್ ಹೋಗುತ್ತೆ. ಎಸ್, ಈ ಒಂದು ವಾರದಲ್ಲಿ ಪಾಯಲ್ ನಂಬರ್ 1ಗೂ ಕೂಡ ನಿಮ್ಗಾಗಿರುವಂತಹ ನೆಗೆಟಿವಿಟಿಯಿಂದ ಹೊರಗಡೆ ಬರ್ತಿದ್ದೀರಾ, ರಿಲ್ಯಾಕ್ಸ್ ಮಾಡ್ತಿದ್ದೀರಾ, ಇಷ್ಟ ಆಗಿರುವಂತಹ ಕೆಲಸಗಳನ್ನ ನೀವು ಈ ಒಂದು ವಾರದಲ್ಲಿ ಮಾಡ್ತಿದ್ದೀರಾ. ಹಾಗೆ ನಿಮ್ಗೆ ಯಾವುದು ಕೆಲಸದಲ್ಲಿ ಕಷ್ಟ ಅನ್ನಿಸ್ತಿದೆ ಅದನ್ನು ಈಸಿಯಾಗಿ ಮಾಡ್ತಿದ್ದೀರಾ. ಯಾರಲ್ಲಿ ಸ್ವಂತ ಬಿಸ್ನೆಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಹೆಚ್ಚು ಸಪೋರ್ಟ್ ಸಿಗ್ತಿದೆ. ಹೆಚ್ಚು ತುಲಾ ರಾಶಿ ಹಾಗೂ ಕರ್ಕಾಟಕ ರಾಶಿ, ವೃಶ್ಚಿಕ, ಧನಸ್ಸು ರಾಶಿಯಿಂದ ನಿಮಗೆ ತುಂಬ ಸಪೋರ್ಟ್ ಸಿಗ್ತಿದೆ. ಆ ರಾಶಿಗಳಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗ್ತಿದೆ ಈ ಒಂದು ವಾರದಲ್ಲಿ. ಹಾಗೆ ಪಾಯಲ್ ನಂಬರ್ 1 ಹೆಚ್ಚು ನಿಮ್ಮ ಸುತ್ತ ಇರೋ ಪರಿಸರಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ. ತುಂಬಾ ಮನೆಯನ್ನು ಕೂಡ ಕ್ಲೆನ್ಸ್ ಹೀಲಿಂಗ್ ಮಾಡ್ತಿದ್ದೀರಾ. ಯಾವುದೋ ಒಂದು ಸುಮಾರು ದಿವಸಗಳಿಂದ ಆಗಿರ್ಬೋದು, ವಾರಗಳಿಂದ ಆಗಿರ್ಬೋದು, ಯಾವುದೋ ಒಂದು ಕನಸಿಗೋ, ಯಾವುದೋ ಮಾತಿಗೂ, ಯಾವುದೋ ವ್ಯಕ್ತಿಗೂ ತುಂಬಾ ನೀವು ಡಿಸಪಾಯಿಂಟ್ ಆಗಿ ಆ ಒಂದು ವಿಚಾರದಿಂದ ಹೊರಗಡೆ ಬರೋಕ್ಕಾಗದೆ ಆ ಒಂದು ಸಿಚುವೇಶನಲ್ಲಿ ಸ್ಟ್ರಕ್ ಆಗಿದ್ರೆ ಅದರಿಂದ ಕೂಡ ರಿಲ್ಯಾಕ್ಸ್ ಆಗ್ತಿದ್ದೀರಾ ಪಾಯಲ್ ನಂಬರ್ 1. ಹಾಗೆ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಕೂಡ ಬರ್ತಿದ್ದಾರೆ. ಆ ವ್ಯಕ್ತಿ ಆಗಮನ ನಿಮ್ಮ ಲೈಫಿಗೆ ಹೇಗೆ ಅನಿಸುತ್ತೆ ಅಂದರೆ, ನೀವು ಯಾವುದು ಸಿಚುವೇಶನಲ್ಲಿ ಸ್ಟ್ರಕ್ ಇದ್ದೀರಾ ಅದರಿಂದ ಅವರು ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಅವರು ನಿಮ್ಮ ತುಂಬ ಗೈಡ್ ಮಾಡ್ತಿದ್ದಾರೆ, ಕೇರ್ ಮಾಡ್ತಿದ್ದಾರೆ, ಪ್ರೀತಿ ಮಾಡ್ತಿದ್ದಾರೆ, ರೆಸ್ಪೆಕ್ಟ್ ಮಾಡ್ತಿದ್ದಾರೆ. ಆದರೆ ನೀವು ಸ್ವಲ್ಪ ವ್ಯಕ್ತಿ ಮೇಲೆ ಡೌಟ್ ಇದೆ ಅಥವಾ ಅಷ್ಟು ಬೇಗ ನೀವು ಆ ವ್ಯಕ್ತಿನ ನಂಬ್ತಿಲ್ಲ. ಪಾಯಲ್ ನಂಬರ್ 1. ಎಸ್, ನಿಮ್ಮ ಒಂದು ಥಿಂಗ್ಸಸ್ ಆಗಿರಬಹುದು, ನಿಮ್ಮ ವಸ್ತುಗಳು ಯಾರಿಗಾದರೂ ಕೊಡೋದಿದ್ರೆ ಒಂದು ಸಾರಿ ಯೋಚನೆ ಮಾಡಿಕೊಡಿ. ಹಾಗೆ ಯಾವುದೇ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಈ ಒಂದು ವಾರದಲ್ಲಿ ನೀವು ಒಂದು ಒಳ್ಳೆಯ ಹೆಸರನ್ನ ಗಳಿಸ್ತಿದ್ದೀರ ಅಥವಾ ಹೊಸದಾಗಿ ನೀವು ಯೂಟ್ಯೂಬ್ ಚಾನಲ್ ಶುರು ಮಾಡ್ತಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ನೀವು ತೊಡಗಿಸ್ಕೋಬೇಕು, ಕಾಣಬೇಕು ಅಂತ ವೆಯ್ಟ್ ಮಾಡ್ತಿದ್ರೆ ಖಂಡಿತ ಈ ಒಂದು ವಾರ ನಿಮಗೆ ತುಂಬಾ ಸಕ್ಸಸ್ನ ತಂದುಕೊಡುವಂಥ ವಾರ ಆಗಿದೆ ಪಾಯಲ್ ನಂಬರ್ 1. ಉಳುಮೆ ಆದಮೇಲಿಂದ ಇನ್ನಷ್ಟು ನಿಮ್ಮ ಒಂದು ಆರೋಗ್ಯದಲ್ಲಿ ಬದಲಾವಣೆ ಇದೆ. ಏನು ತಲೆನೋವಿದೆ, ಮೈಕೈ ನೋವಿದೆ, ಜಾಯಿಂಟ್ ಪೇನ್ಸ್ ಇದೆ, ಸ್ಟಮಕ್ ಪೇನ್ ಇದೆ. ಈ ಒಂದು ವಾರದಲ್ಲಿ ಈ ಹುಣ್ಣಿಮೆ ಆದಮೇಲಿಂದ ಈ ಎಲ್ಲವೂ ನಿಮಗಿಂದ ರಿಲ್ಯಾಕ್ಸ್ ಆಗ್ತಿದೆ. ಹುಣ್ಣಿಮೆ ಆದಮೇಲೆ ನೀವು ಒಂದು ನಿಂಬೆಹಣ್ಣನ್ನು ನೀವು ದೃಷ್ಟಿ ತಗೊಂಡು ಅದನ್ನು ಯಾರು ತುಳಿದಿರುವಂತಹ ಜಾಗಕ್ಕೆ ಹಾಕಿ, ಸೊ ಏನು ನಿಮಗೆ ನೆಗೆಟಿವಿಟಿ ದೃಷ್ಟಿ ಇದೆ, ಆರೋಗ್ಯ ಸಮಸ್ಯೆ ಇದೆ, ಅದು ನಿವಾರಣೆ ಆಗ್ತಿದೆ. ಎಸ್, ಪಾಯಲ್ ನಂಬರ್ 1 ನೀವು ತುಂಬ ಥಿಂಕ್ ಮಾಡ್ತಿದ್ದೀರಾ. ತುಂಬ ಆ ಕೆಲಸಗಳ ಬಗ್ಗೆ, ನಿಮ್ಮ ಕೆಲಸಗಳ ಬಗ್ಗೆ, ಆ ಕೆಲಸ ಆಗ್ತಿಲ್ಲ, ನನ್ನ ಕೈಲಾಗ್ತಿಲ್ಲ ಅಂತ ನೀವು ತುಂಬ ಟೆನ್ಷನ್ ತೊಗೋತಿದ್ದೀರಾ. ಆ ಟೆನ್ಷನ್ನಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೆ ಹೆಚ್ಚಿನ ಒಂದು ಗೌರವ ಸಿಕ್ಕಿಲ್ಲ ಅಥವಾ ಅದಕ್ಕೆ ನಿಮಗೆ ಸರಿಯಾದ ಒಂದು ರೆಸ್ಪೆಕ್ಟ್ ಸಿಕ್ಕಿಲ್ಲ ಅಥವಾ ವೆಯ್ಟ್ ಮಾಡ್ತಿದ್ರೆ ಈ ಒಂದು ವಾರ ನಿಮಗೆ ರೆಸ್ಪೆಕ್ಟ್ ಸಿಗ್ತಿದೆ, ಪ್ರೀತಿ ಸಿಗ್ತಿದೆ, ಪ್ರಮೋಷನ್ ಕೂಡ ಸಿಗ್ತಿದೆ. ಬಟ್ ನೀವು ಕಂಪೇರ್ ಮಾಡ್ಕೊತಿದ್ದೀರಾ ಇನ್ನೊಬ್ರಿಗೆ. ಅವ್ರು ನನಗಿನ್ನ ಮುಂದೆ ಹೋಗಿದ್ದಾರೆ, ನಾನೇ ಹಿಂದೆ ಇದ್ದೀನಿ. ಅವ್ರು ನನಗಿನ್ನ ಚೆನ್ನಾಗಾಗಿದ್ದಾರೆ, ನಾನೇ ಚೆನ್ನಾಗಾಗಿಲ್ಲ. ಅವ್ರು ನನಗಿನ್ನ ತುಂಬ ಸುಂದರವಾಗಿದ್ದಾರೆ, ನಾನೇ ಚೆನ್ನಾಗಿಲ್ಲ ಅಂತ. ಡೋಂಟ್ ಕಂಪೇರ್ ಟು ಎನಿವನ್. ಖಂಡಿತ ನೀವು ಅವ್ರಿಗಿನ್ನ ತುಂಬಾ ಗ್ರೇಟ್ ಆಗಿದ್ದೀರಾ. ಅದು ಈ ಒಂದು ವಾರ ನಿಮಗೆ ಕಾಣಿಸ್ತಿದೆ. ಒಂದ್ಸರಿ ನಿಮ್ಮ ಮಿರರ್ ಮುಂದೆ ನಿಂತು ನೀವೇನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಬೆಳಗಿನ ನೀವು ಏನು ವೇಕಪ್ ಆಗ್ತೀರಾ, ಈ ಒಂದು ದಿನ ನಮ್ಮದು ತುಂಬ ಚೆನ್ನಾಗಿದೆ ಅಂತ ನೀವು ನಿಮ್ಮ ಮಿರರ್ ಮುಂದೆ ನಿಂತು ಪ್ರಾರ್ಥನೆ ಮಾಡಿ. ನೀವೇನು ಕೇಳ್ಕೊಳ್ತೀರಾ ಆ ವಿಶ್ ಫುಲ್ಫಿಲ್ಮೆಂಟ್ ಆಗ್ತಿದೆ ಈ ಒಂದು ವಾರದಲ್ಲಿ ಪಾಯಲ್ ನಂಬರ್ 1. ಎಸ್, ಹೆಚ್ಚು ಮ್ಯೂಸಿಕ್ ಕೇಳಲಿಕ್ಕೆ ಇಷ್ಟ ಇದೆ. ಬಟ್ ಈ ಹಿಂದೆ ಆಗಿರೋ ಘಟನೆಗಳಿಂದ ಹೊರಗಡೆ ಬರಲಿಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿರಬಹುದು ಅಥವಾ ಕೆಲವು ಮನಸ್ಸಿಗೆ ಇಷ್ಟ ಆಗಿರೋ ವ್ಯಕ್ತಿಗಳು ನಿಮಗೆ ಮನಸ್ಸಿಗೆ ನೋವು ಆಗೋ ಹಾಗೆ ಮಾತಾಡಿರೋದ್ರಿಂದ ನಿಮ್ಮ ಮನಸ್ಸು ಯಾಕೋ ಡಿಸ್ಟರ್ಬ್ ಆಗಿದೆ ಪಾಯಲ್ ನಂಬರ್ 1. ಕೆಲವರೆಗಿಲ್ಲಿ ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರ ಮಾತು ತಗೊಳ್ಳಿ. ಆ ವ್ಯಕ್ತಿಯಿಂದ ಹಾಗೂ ಆ ಸಿಚುವೇಶನ್ ಏನಿದೆ ಅದನ್ನು ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಈ ಒಂದು ವಾರ ತುಂಬಾ ಸಕ್ಸಸ್ ಅಂತ ಹೇಳ್ಬೋದು ನಿಮಗೆ. ಹಾಗೆ ಇನ್ನಷ್ಟು ವಿಚಾರಗಳು ನಿಮಗೆ ಸಿಗ್ತಿದೆ. ಏನು ನಿಮಗೆ ನೆಗೆಟಿವಿಟಿ ಇದೆ ಅದನ್ನು ನೀವು ನಂಬಿರೋ ಶಕ್ತಿ ದೇವರು ಅದನ್ನು ನಿಮ್ಮಿಂದ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಹಾಗೆ ನಿಮ್ಮ ಮೈಯಿಂದ ಏನೋ ಒಂದು ಭಾರ ಇಳಿದಷ್ಟು ಒಂದು ಸಮಾಧಾನ ಅನ್ನಿಸ್ತದೆ ಈ ಒಂದು ವಾರದಲ್ಲಿ. ಬಿಕಾಸ್
ನೆಗೆಟಿವಿಟಿ, ದೃಷ್ಟಿಗಳು ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲಿ ತುಂಬ ಫಾಸ್ಟಾಗಿದ್ದೀರಾ ನೀವು. ಬಟ್ ಅದು ಕೆಲವು ದೃಷ್ಟಿಗಳಿಂದ ನಿಮಗೆ ಯಾವುದ್ರಲ್ಲೂ ಕೂಡ ಆಸಕ್ತಿ ಮೂಡದೇ ಇರಬಹುದು. ಫೈಲ್ ನಂಬರ್ 1. ಎಸ್, ನಿಮ್ಮ ಮನೆ ವಿಚಾರವಾಗಿ ಏನು ಕನ್ಸ್ಟ್ರಕ್ಷನ್ ಅರ್ಧದಲ್ಲೇ ನಿಂತಿದೆ, ಅಥವಾ ಅದಕ್ಕೆ ಅಮೌಂಟ್ ಸಮಥಿಂಗ್ ಬೇಕಾಗಿದೆ, ಅಥವಾ ಅದು ವಿಚಾರವಾಗಿ ಏನಾದರೂ ನೀವು ಸ್ಟಾಪ್ ಮಾಡಿದರೆ ಈ ಒಂದು ವಾರ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀರಾ. ಲೋನ್ಗೆ ಏನಾದರೂ ಅಪ್ಲೈ ಮಾಡಿದರೆ ಬ್ಯಾಂಕಿಂದ ಖಂಡಿತ ನಿಮಗೆ ಈ ಒಂದು ವಾರದಲ್ಲಿ ಖಂಡಿತ ಹೆಲ್ಪಿಂಗ್ ಸಿಗ್ತಿದೆ. ನಾನು ಆಗಲೇ ಹೇಳಿದಾಗೆ, ಯಾರು ನೀವು ತುಂಬ ಸಹಾಯ ಮಾಡ್ತಾರೆ ಅಂತ ಬಿಲೀವ್ ಮಾಡಿದ್ರಿ, ಆ ವ್ಯಕ್ತಿಗಿಂತ ನಿಮ್ಮನ್ನು ಅಬ್ಸರ್ವ್ ಮಾಡಿರೋ ವ್ಯಕ್ತಿ, ನಿಮ್ಮನ್ನು ಗೌರವಿಸುವಂಥ ವ್ಯಕ್ತಿ ನಿಮಗೆ ಈ ಒಂದು ವಾರದಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ಆರ್ಕ್ಯಾಂಜಲ್ಸ್ ಕೂಡ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸಕ್ಸಸ್ ನಿಮ್ಮ ಕಡೆ ಇದೆ. ಈ ಒಂದು ವಾರದಲ್ಲಿ ನಿಮಗೆ ಗಿಫ್ಟ್ ಕೂಡ ಸಿಗ್ತಿದೆ, ಅದು ನಿಮಗೆ ತುಂಬಾ ಸಂತೋಷ ಆಗ್ತಿದೆ. 888 ನಂಬರ್ಸ್ನ ನೀವು ವಾಚ್ ಮಾಡ್ತಿರ್ಬೋದು ಜಾಸ್ತಿ, ಅಥವಾ 82 ನಂಬರ್ನ ನೀವು ಜಾಸ್ತಿ ವಾಚ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಆ ಮೆಸೇಜಸ್ನ ಗೂಗಲಲ್ಲಿ ಸರ್ಚ್ ಮಾಡಿ ಕೇಳಿ. ಆ್ಯಂಡ್ ಈ ಒಂದು ವಾರ ನೀವು ಒಂದು ಗ್ರೋತನ್ನ, ಒಂದು ನಿಮ್ಮದೇ ಆದಂಥ ಏನಾದರೂ ಕೆಲಸನ ಮಾಡಬೇಕು, ನಿಮ್ಮದೇ ಆದಂಥ ಏನಾದರೂ ಒಂದು ಹೊಸದನ್ನು ಶುರು ಮಾಡಬೇಕು ಅಂತ ನೀವು ಪ್ರಯತ್ನ ಆಗ್ತಿದ್ದೀರಾ, ಎಫರ್ಟ್ ಆಗ್ತಿದ್ದೀರಾ, ಖಂಡಿತ ಅದನ್ನು ಸ್ಟಾಪ್ ಮಾಡಬೇಡಿ. ಈ ಒಂದು ವಾರದಲ್ಲಿ ನೀವು ಶುರು ಮಾಡ್ತಿರೋ ಕೆಲಸ ತುಂಬ ಉನ್ನತ ಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದೆ. ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗಿಂದನೂ ನಿಮಗೆ ಸಪೋರ್ಟ್ ಇದೆ. ಮೊಬೈಲ್ ನಂಬರ್ 1. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ನೀವು ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ವೈದ್ಯರನ್ನು ಭೇಟಿಯಾಗಿ, ಹಾಗೆ ಖಂಡಿತ ನಿಮ್ಮ ಆರೋಗ್ಯದಲ್ಲಿ ಭಾಳಷ್ಟು ಬದಲಾವಣೆ ಇದೆ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಹಿರಿಯ ವ್ಯಕ್ತಿಗಳಿದ್ದಾರೆ, ಖಂಡಿತ ಅವರಿಂದ ನಿಮಗೆ ಇನ್ನಷ್ಟು ಮೆಸೇಜಸ್ ಸಿಗ್ತಿದೆ. ಆ ಮೆಸೇಜಸ್ ನಿಮಗೆ ತುಂಬಾ ಉಪಯೋಗ ಆಗ್ತಿದೆ ಕೂಡ. ಅದು ಬಹಳಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ನಿಮ್ಮ ಲೈಫಿಗೆ ಬೆನಿಫಿಟ್ ಆಗ್ತಿದೆ ಈ ಒಂದು ವಾರದಲ್ಲಿ. ಎಸ್, ಫೈಲ್ ನಂಬರ್ 1. ನಿಮಗೆ ಯಾವುದೋ ಒಂದು ವಿಚಾರದಲ್ಲಿ ಡೌಟ್ ಇರ್ಬೋದು. ನೀವು ಮಾಡ್ತಿರೋ ಕೆಲಸನ ಬೇರೆ ವ್ಯಕ್ತಿಗಳು ಯಾರಾದರೂ ತಿಳ್ಕೊಂಡು ನಿಮಗೆ ಬ್ಲಾಕೇಜಸ್ ಮಾಡ್ತಿದ್ದೀರಾ ಅಂತ. ಖಂಡಿತ ನೀವು ಯಾರಿಗೂ ಏನು ಹೇಳದೇ ಇದ್ದರೂ ಕೆಲವು ವ್ಯಕ್ತಿಗಳು ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ. ಹಾಗೆ ಅವರು ಕೂಡ ನಿಮ್ಮಿಂದ ನಿಮ್ಮ ಒಂದು ಆಸ್ಟ್ರಾಲಜೀಸ್ನ ಕೇಳ್ತಿರಬಹುದು. ಫೈಲ್ ನಂಬರ್ 1. ಕೆಲವು ವ್ಯಕ್ತಿಗಳು ನಿಮ್ಮ ಹೆಸರಿಂದ ಆಸ್ಟ್ರಾಲಜಿಸ್ನ ಭೇಟಿ ಮಾಡಿ ಶಾಸ್ತ್ರನ ಕೇಳಿ ಇನ್ನಷ್ಟು ಇನ್ಫಾರ್ಮೇಷನ್ಸ್ನ ತಿಳ್ಕೊಂಡಿದ್ದಾರೆ. ಸ್ವಲ್ಪ ಬ್ಲಾಕೇಜಸ್ ಮಾಡಿದ್ದಾರೆ. ಆ ಬ್ಲಾಕೇಜಸ್ಸಿಂದ ನಿಮ್ಮನ್ನು ರಿಲೀಸ್ ಮಾಡ್ತಿದ್ದಾರೆ ತಾಯಿ ಚಾಮುಂಡೇಶ್ವರಿ ಹಾಗೂ ತಾಯಿ ನೀವು ನಂಬಿರುವಂತಹ ಶಕ್ತಿ ದೇವರು. ಹಾಗೆ ಇಲ್ಲಿ ಹೆಚ್ಚಾಗಿ ತುಂಬಾ ಪಾಸಿಟಿವ್ ಎನರ್ಜಿ ಸಿಗ್ತಿದೆ ಫೈಲ್ ನಂಬರ್ 1ಗೆ. ಎಸ್, ಈ ಒಂದು ವಾರ ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ಭಾಳಷ್ಟು ಬದಲಾವಣೆ ಇದೆ. ನಿಮ್ಮ ಪ್ರೀತಿಯ ಜೀವನದಲ್ಲೂ ಏನು ಮೂಡ್ ಫಿಲ್ಸ್ ಇದೆ, ಅಥವಾ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಏನಾದರೂ ಗಿಫ್ಟನ್ನು ಕೊಡಬೇಕು ಅಂದ್ಕೊಂಡಿದ್ರೆ ಈ ಒಂದು ವಾರದಲ್ಲಿ ನೀವು ಪ್ರೆಸೆಂಟ್ ಮಾಡ್ತಿದ್ದೀರಾ. ಹಾಗೆ ಇನ್ನಷ್ಟು ಗ್ಲೋನೆಸ್ ಕಾಣಿಸ್ತಿದೆ ನಿಮ್ಮ ಫೇಸಲ್ಲಿ. ಧೈರ್ಯ ಹೆಚ್ಚಾಗ್ತಿದೆ. ನಾನು ಮಾಡ್ತೀನಿ ಅನ್ನೋ ನಂಬಿಕೆ ಆಗ್ತಿದೆ. ಹಾಗೆ ಯಾರೂ ಸಪೋರ್ಟ್ ಇಲ್ಲದೆ ಹೋದರೂ ನಿಮ್ಮ ನಂಬಿರೋ ದೈವ ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದೆ. ಫೈಲ್ ನಂಬರ್ 1. ಹಾಗೆ ಹೆಚ್ಚು ತುಂಬಾ ಈ ಒಂದು ವಾರದಲ್ಲಿ ಫೆದರ್ಸ್ನ ಕೂಡ ವಾಚ್ ಮಾಡ್ತಿದ್ದೀರಾ. ಹಾಗೆ ಯಾವುದಾದ್ರೂ ಒಂದು ಪೂಜೆ ಕಾರ್ಯಕ್ರಮಗಳಿಗೆ ನೀವು ಭೇಟಿ ಕೊಡ್ತಿದ್ದೀರಾ. ಅದರಿಂದ ನಿಮ್ಮ ಒಂದು ಆರೋಗ್ಯಕ್ಕೂ ಹಾಗೂ ನಿಮ್ಮ ನೆಗೆಟಿವಿಟಿಗೂ ಒಂದು ಕ್ಲೆನ್ಸಿಂಗ್ ಆಗ್ತಿದೆ. ಹೋಮ ಪೂಜೆಗಳಲ್ಲಿ ನೀವು ಭಾಗವಹಿಸ್ತಿರೋದ್ರಿಂದ ಖಂಡಿತ ನಿಮ್ಮ ಹೆಸರಲ್ಲಿ ಅರ್ಚನೆ ಕೂಡ ಮಾಡಿಸಿ. ನಿಮ್ಮ ಸುತ್ತ ಇರುವಂಥ ವಿಘ್ನೇಶ್ವರ ದೇವಸ್ಥಾನ ಇರ್ಬೋದು, ರಾಯರ ಒಂದು ಸನ್ನಿಧಾನ ಇದ್ದರೆ ಖಂಡಿತ ರಾಯರ ಮಠದಲ್ಲಿ ನೀವು ನಿಮ್ಮ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸಿ. ಖಂಡಿತ ಈ ಒಂದು ವಾರದಲ್ಲಿ ಬಹಳಷ್ಟು ಚೇಂಜಸ್ ಇದೆ. ಫೈಲ್ ನಂಬರ್ 1. ಎಸ್, ನೀವು ಮಾಡ್ತಿರುವಂಥ ಕೆಲಸದ ಸ್ವಂತ ಬಿಸ್ನೆಸ್ ಸ್ಥಳನೂ ಕೂಡ ಚೇಂಜಸ್ ಮಾಡ್ತಿರಬಹುದು. ನೀವು ಅದನ್ನೊಂದು ಸತಿ ಪರಿಶೀಲನೆ ಮಾಡಿ. ಬಿಕಾಸ್ ಕೆಲವು ವಿಚಾರಗಳಲ್ಲಿ ತುಂಬ ಫಾಸ್ಟಾಗಿ ಹರಿಬರಿಯಲ್ಲಿ ನಿರ್ಧಾರ ತೊಗೊಂಡ್ಬೇಡಿ. ಕೆಲವು ಗ್ರಹಗಳಿಂದ ನಿಮಗೆ ಸ್ವಲ್ಪ ನಿಮ್ಮ ಕೆಲಸದಲ್ಲಿ ಡೌನ್ ಅಪ್ ಆಗಿರಬಹುದು. ಬಟ್ ನೀವಿರೋ ಸ್ಥಳದಲ್ಲಿ ಬಹಳಷ್ಟು ಚೇಂಜಸ್ ಇದೆ. ಇನ್ನೊಂದು ಸತಿ ನಿಮ್ಮ ಜಾತಕನ ಪರಿಶೀಲನೆ ಮಾಡಿ ಆ ನಂತರ ನಿರ್ಧಾರನ ತಗೊಳ್ಳಿ. ಫೈಲ್ ನಂಬರ್ 1. ಎಸ್, ಈ ಒಂದು ವಾರದಲ್ಲಿ ನೀವು ಮಾಡಬೇಕಾಗಿರೋದು ಫೈಲ್ ನಂಬರ್ 1, ತುಳಸಿ ಎಲೆನ ತಿನ್ನೋದ್ರಿಂದ ಹಾಗೂ ತುಳಸಿ ತೀರ್ಥನ ತಗೊಳ್ಳೋದ್ರಿಂದ ಭಾಳಷ್ಟು ನೀವೆಲ್ಲೇ ಶುಭ ಕಾರ್ಯ ಕೆಲಸಕ್ಕೆ ಹೋಗ್ತಿರ್ಬೋದು, ಅಥವಾ ನೀವು ಪ್ರತಿದಿನ ಕೆಲಸಕ್ಕೆ ಹೋಗೋ ಮುಂಚೆ ಖಂಡಿತ ಇದನ್ನು ಸೇವನೆ ಮಾಡಿ.
ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಈ ಒಂದು ವಾರದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಏನು ಕೆಲಸ ಮಾಡ್ತಿದ್ದೀರಾ ಹೆಚ್ಚು ಹೈಲೈಟ್ ಕಾಣಿಸ್ತಿದ್ದೀರಾ ಎಲ್ಲರ ಕಣ್ಣಿಗೂ ನೀವು. ಫೈಲ್ ನಂಬರ್ 1. ಎಸ್, ಯಾವುದಾದ್ರೂ ವಸ್ತುಗಳನ್ನ ಮರೆತು ಎಲ್ಲೋ ಇದ್ದು ತುಂಬ ದಿವಸದಿಂದ ಹುಡುಕ್ತಿದ್ರೆ ಆ ವಸ್ತುಗಳು ನಿಮ್ಮ ಆಫೀಸಲ್ಲಿ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಆಗಿರ್ಬೋದು, ಅದು ನಿಮ್ಮ ಕೈಗೆ ಸಿಗ್ತಿದೆ. ಇನ್ನಷ್ಟು ವ್ಯಕ್ತಿಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿದೆ. ಬಟ್ ಆ ವ್ಯಕ್ತಿ ಬಗ್ಗೆ ನೀವು ತುಂಬ ನಂಬಿಕೆ ಇಟ್ಟಿದ್ದೀರಾ, ನಿಮ್ಮ ಒಂದು ಸ್ನೇಹಿತರ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ನೀವು ನಂಬಿರುವಂಥ ವ್ಯಕ್ತಿಗಳ ಮೇಲೆ ನಂಬಿಕೆ ಏನು ಇಟ್ಟಿದ್ದೀರಾ, ಆ ನಂಬಿಕೆನ ಅವರು ಉಳಿಸ್ಕೋತಿಲ್ಲ ಈ ಒಂದು ವಾರದಲ್ಲಿ. ಬಿಕಾಸ್ ಅವರಿಂದ ಸ್ವಲ್ಪ ನಿಮಗೆ ಡಿಸಪಾಯಿಂಟೆಡ್ ಆಗ್ತಿದೆ, ಮನಸ್ಸಿಗೆ ಬೇಸರ ಆಗ್ತಿದೆ. ಯಾರನ್ನ ನಾವು ತುಂಬ ನಂಬಿರ್ತೀವಿ ಅವರೇ ನಮಗೆ ಮೋಸ ಮಾಡೋದು, ಅವರೇ ನಮಗೆ ಹರ್ಟ್ ಮಾಡೋದು, ಅದು ಈ ಒಂದು ವಾರದಲ್ಲಿ ಫೈಲ್ ನಂಬರ್ 1ಗೆ ಇನ್ನಷ್ಟು ಗೊತ್ತಾಗ್ತಿದೆ. ನಿಮ್ಮ ಒಂದು ಪರ್ಸನಲ್ ಮ್ಯಾಟರ್ಸ್ನ ಅವ್ರ ಹತ್ರ ನೀವೇನು ಶೇರ್ ಮಾಡ್ತಿದ್ದೀರಾ, ಆ ವ್ಯಕ್ತಿಗಳು ಸ್ವಲ್ಪ ನಿಮ್ಮ ಬಗ್ಗೆ ಇನ್ನೂ ಬೇರೆ ವ್ಯಕ್ತಿಗಳ ಹತ್ರ ಮಾತಾಡ್ತಿರ್ಬೋದು. ಅದನ್ನು ನಿಮಗೆ ಸಹಿಸ್ಲಿಕ್ಕಾಗದೇ ಇರ್ಬೋದು. ಈ ಒಂದು ವಾರದಲ್ಲಿ ಯಾರಿಗಿದು ಅನ್ವಯಿಸುತ್ತೆ ಅವ್ರ ಹತ್ರ ತೊಗೊಳ್ಳಿ. ಖಂಡಿತ ಈ ಒಂದು ವಾರದಲ್ಲಿ ನೀವು ತಗೊಳ್ಳೋ ನಿರ್ಧಾರಗಳು, ನೀವು ಮಾಡ್ತಿರೋ ಕೆಲಸಗಳು, ನೀವು ಇರ್ತಾರ ಹೆಜ್ಜೆಯಲ್ಲಿ ಭಾಳಷ್ಟು ದೈವದ ಅನುಗ್ರಹ ಹೆಚ್ಚಾಗಿದೆ. ನಿಮ್ಮ ಮನೆ ದೇವರ ಅನುಗ್ರಹ ಹೆಚ್ಚಾಗಿದೆ. ಹಾಗೂ ಯಾವುದಾದ್ರೂ ಕ್ಷೇತ್ರ ದರ್ಶನ ಕೂಡ ನೀವು ಮಾಡ್ತಿದ್ದೀರಾ, ನಿಮ್ಮ ಮನೆಯ ದೇವರ ಒಂದು ದರ್ಶನ ಕೂಡ ಮಾಡ್ತಿರಬಹುದು. ಎಸ್, ನಿಮ್ಮ ಕನಸಿನಲ್ಲಿ ಸ್ವಲ್ಪ ನಿಮಗೆ ಹೆಚ್ಚು ಪ್ರಾಣಿಗಳಾಗಿರ್ಬೋದು, ಅದೇನಾದರೂ ಉಲ್ಟಾ ಕಾಣಿಸೋದು, ಅಥವಾ ಏನಾದರೂ ಅದು ಓಡೋಗೋ ರೀತಿ, ಅಥವಾ ಸಮಥಿಂಗ್ ಏನಾದರೂ ಹಸು ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು ಕಾಣಿಸಿದ್ರೆ ನಿಮಗಾಗಿರುವಂತಹ ನೆಗೆಟಿವಿಟಿ ಇಲ್ಲಿ ಕ್ಲೆನ್ಸ್ ಆಗಿದೆ. ಆ್ಯಂಡ್ ಆ ಕನಸುಗಳು ನಿಮಗೆ ಭಯ ಅನಿಸ್ಬಹುದು, ಅಥವಾ ಅದರಿಂದ ನಿಮಗೆ ಮನಸ್ಸಿಗೆ ಸಮಾಧಾನ ಅನಿಸ್ತಾ ಇರಬಹುದು. ಎದ್ದು ಅದನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ, ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಮುಂದೋಗಿ. ಖಂಡಿತ ಈ ಒಂದು ನೆಗೆಟಿವಿಟಿಯಿಂದ ಹೊರಗಡೆ ಬರ್ತಿದ್ದೀರಾ. ನಂಬರ್ 1. ಎಸ್, ಎಷ್ಟು ದಿವಸ ಯಾವ ಕೆಲಸದಲ್ಲಿ ನಿಮಗೆ ಸ್ಟ್ರಕ್ಕೆ ಅನಿಸ್ತಿದೆ ಆ ಕೆಲಸದಿಂದ ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. ನಿಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ಥರ್ಡ್ ಪಾರ್ಟೀಸಿಂದ ಏನು ಸಮಸ್ಯೆಗಳಾಗ್ತಿದೆ ಅದರಿಂದ ಕೂಡ ನಿಮಗೆ ರಿಲೀಸ್ ಆಗ್ತಿದೆ. ಇಲ್ಲಿ ಯಾರು ಡೈವರ್ಸ್ ವಿಚಾರವಾಗಿ ನಿರ್ಧಾರ ತಗೋತಿದ್ದೀರಾ, ಸ್ವಲ್ಪ ತಾಳ್ಮೆಯಿಂದ ನಿರ್ಧಾರ ತಗೊಳ್ಳಿ. ಇನ್ನಷ್ಟು ಸಮಯ ನಿಮಗೆ ಬೇಕಾಗಿರಬಹುದು, ಸಮಯನ ಕೊಡಿ ನಿಮ್ಮ ಪಾರ್ಟ್ನರ್ಗೆ. ಎಸ್, ಇಲ್ಲಿ ಫೈಲ್ ನಂಬರ್ 1, ನಿಮ್ಮ ದಾಂಪತ್ಯ ಜೀವನದಲ್ಲಿ ಇನ್ನೂ ಪ್ರೆಗ್ನೆನ್ಸಿ ವಿಚಾರದಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಕ್ಕಿಲ್ಲ, ನನಗೆ ಮಗು ಆಗಿಲ್ಲ ಅಂತ ನಿಮಗೆ ನೋವು ಆಗ್ತಿದೆ, ಅಥವಾ ಎಷ್ಟು ವ್ರತ ಪೂಜೆಗಳನ್ನ ಮಾಡ್ತಿದ್ದೀರಾ. ಬಟ್ ನಿಮ್ಮ ಒಂದು ಪೇಯ್ನ್ ಏನಿದೆ ಅದು ಕೆಲವು ವ್ಯಕ್ತಿಗಳಿಗೆ ಒಂದು ರೀತಿ ಸಂತೋಷ ಆಗ್ತಿರ್ಬೋದು, ನಿಮ್ಮ ಸುತ್ತ ಇರುವಂಥ ವ್ಯಕ್ತಿಗಳಿಗೆ. ಆ ಒಂದು ನೋವು ಏನು ನಿಮಗಾಗ್ತಿದೆ ಅದು ಆ ನೋವಿಂದ ರಿಲೀಸ್ ಆಗ್ತಿದ್ದೀರಾ. ಈ ಒಂದು ವಾರದಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಗೋಮಾತೆಗೆ ಬೆಲ್ಲ ಆಗಿರಬಹುದು, ಅಥವಾ ಏನು ಸಿಹಿ ಪದಾರ್ಥನ ನೀವು ಗೋಮಾತೆಗೆ ಅರ್ಪಣೆ ಮಾಡೋದ್ರಿಂದ, ಗೋಗೆ ಪೂಜೆ ಮಾಡಿ ನೀವು ದೇವರಿಗೆ ಕೊಡೋದ್ರಿಂದ, ಸಿಹಿ ಪದಾರ್ಥ ಖಂಡಿತ ಬೆಲ್ಲ ಕೊಡೋದ್ರಿಂದ ಈ ಒಂದು ಶುಕ್ರವಾರ ಆಗಿರಬಹುದು, ಅಥವಾ ಮಂಗಳವಾರ ಆಗಿರಬಹುದು, ಅಥವಾ ಹುಣ್ಣಿಮೆ ಆದಮೇಲೆ ನೀವು ಈ ಒಂದು ಗೋಗೆ ಏನಾದರೂ ಸಿಹಿ ಪದಾರ್ಥಗಳು ಬೆಲ್ಲ ಆಗಿರ್ಬೋದು ಏನಾದರೂ ಕೊಡೋದ್ರಿಂದ ಖಂಡಿತ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಹೆಚ್ಚಾಗಿ ಸ್ವಲ್ಪ ಬ್ಲಾಕೇಜಸ್ ಇದೆ, ಆ ಬ್ಲಾಕೇಜಸ್ಸಿಂದ ಕೂಡ ಈ ಹೊರಗಡೆ ಬರ್ತಿದ್ದೀರಾ. ಹಾಗೆ ವೈದ್ಯರ ಒಂದು ಸಲಹೆ ಕೂಡ ನೀವು ತಗೊಳ್ತಿದ್ದೀರಾ ಈ ಒಂದು ವಾರದಲ್ಲಿ. ನಿಮ್ಮ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಖಂಡಿತ ನಿಮಗೆ ಅದು ಗುಡ್ ನ್ಯೂಸ್ ಸಿಗ್ತಿದೆ. ಆ್ಯಂಡ್ ತುಂಬ ಮನಸ್ಸಿಗೆ ನೋವು ಮಾಡ್ಕೋಬೇಡಿ, ಈ ಒಂದು ವಿಚಾರದಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ಕಂಠಿ ಕೃಷ್ಣನ ಆಶೀರ್ವಾದ ಕೂಡ ನಿಮಗಿದೆ. ಕಂಠಿ ಕೃಷ್ಣ ನಿಮಗೆ ಖಂಡಿತ ನಿಮ್ಮ ಮಡಲನ್ನು ತುಂಬ್ತಿದ್ದಾರೆ. ನಿಮ್ಮ ಲೈಫಿಗೆ ಹೊಸ ಮಗು ಬರ್ತಿದೆ. ಆ ಮಗುವಿಂದ ನಿಮಗೆ ತುಂಬಾ ಸಂತೋಷ ಇದೆ. ಯಾರೆಲ್ಲ ನಿಮಗೆ ಟೀಕೆ ನೋವು ಮಾಡಿದ್ರು, ನಿಮಗೆ ಮಗು ಆಗುತ್ತಾ ಇನ್ನೂ ಆಗಿಲ್ವಾ ಅಂತ ಏನು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದನ್ನು ನಿಮಗೆ ಹರ್ಟ್ ಆಗಿದೆ. ಫೈಲ್ ನಂಬರ್ 1 ಯಾರಿಗಿದೆ ರೆಸನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ಖಂಡಿತ ಈ ಒಂದು ವಾರ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಎಸ್, ಅವರ ಲೈಫಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ. ಬಟ್ ಇನ್ನೊಬ್ಬರ ಲೈಫಲ್ಲಿ ಏನಾಗ್ತಿದೆ ಅನ್ನೋದನ್ನು ಹೆಚ್ಚು ಅಬ್ಸರ್ವ್ ಮಾಡುವಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿ ಪದಗಳಿಲ್ಲ ಮಾತಾಡಲಿಕ್ಕೆ. ಎಸ್, ಫೈಲ್ ನಂಬರ್ 1 ಈ ಒಂದು ವಾರದಲ್ಲಿ
ವಿಷ್ಣು ದೇವರ ಅನುಗ್ರಹ, ವೆಂಕಟರಮಣ ಸ್ವಾಮಿಯ ಅನುಗ್ರಹ ಹೆಚ್ಚಾಗಿ ಇದೆ. ಏನು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಾ, ನಿಮ್ಮ ಮನೆ ದೇವರ ಆಶೀರ್ವಾದದಿಂದ ನಿಮಗೆ ಈ ಒಂದು ವಾರ ಸಕ್ಸಸ್ ಇದೆ. ನಿಮ್ಮ ಪ್ರೀತಿಯ ಜೀವನದಲ್ಲೂ ತುಂಬಾ ಸಕ್ಸಸ್ ಇದೆ. ಒಳ್ಳೆ ನಿರ್ಧಾರನ ತಗೋತಿದ್ದೀರಾ. ಹಾಗೆ ಮುಂದಿನ ದಿನಗಳಲ್ಲಿ ನಿಮಗೆ ಎಂಗೇಜ್ಮೆಂಟ್ ಕೂಡ ಆಗ್ತಿದೆ. ಅದು ನಿಮಗೆ ತುಂಬಾ ಖುಷಿ ಇದೆ. ಒಂದು ಎಕ್ಸೈಟಿಂಗ್ ವಿಚಾರ, ನಿಮಗೆ ಎಕ್ಸೈಟ್ಮೆಂಟನ್ನ ತಡೆಯೋಕ್ಕಾಗ್ದಿಲ್ಲ, ಅಷ್ಟು ಸಂತೋಷದ ಸುದ್ದಿನ ಕೇಳುವಂಥ ಸಮಯ ಈ ಒಂದು ವಾರದಲ್ಲಿ. ಫೈಲ್ ನಂಬರ್ 1. ನಿಮಗೆ ಕೆಲಸಗಳು ಆಗಬಾರ್ದು ಅಂತ ಕೆಲವು ವ್ಯಕ್ತಿಗಳು ಏನು ತಡೆದಿದ್ದಾರೆ, ಅದನ್ನು ಒಂದು ಹಸಿರು ಗಿಡಕ್ಕೆ ಏನಾದರೂ ತಾಯ್ತ ಆಗಿರ್ಬೋದು, ಏನಾದರೂ ಒಂದು ಏನೋ ಕಟ್ಟಿರೋದು ರೀತಿ ಇದೆ. ಆ ಕಟ್ಟನ್ನು ನೀವು ನಂಬಿರುವಂಥ ದೈವ ಶಕ್ತಿ ಬಿಚ್ಚಾಗಿದೆ. ಈ ಒಂದು ವಾರ ನಿಮ್ಮ ಒಂದು ಕನಸಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಬದಲಾವಣೆಗಳಿದೆ. ಫೈಲ್ ನಂಬರ್ 1. ಇದೇನಾದರೂ ನಿಮ್ಮ ಕನಸಿನಲ್ಲಿ ಕೂಡ ಈ ಹಿಂದೆ ಕಾಣಿಸಿರಬಹುದು. ಯಾವುದಾದ್ರೂ ವ್ಯಕ್ತಿ ನಿಮ್ಮ ಹೆಸರನ್ನ ಹೇಳ್ತಾ ಗಿಡಕ್ಕೆ ಏನಾದರೂ ಕಟ್ಟೋ ರೀತಿ ನಿಮಗೆ ಕಾಣಿಸಿರಬಹುದು. ಮತ್ತೆ ಪುನಃ ಕನಸು ನಿಮಗೆ ಕಾಣಿಸಿದ್ರೆ ಖಂಡಿತ ನೀವು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಹಾಗೂ ನಾ ಆಗಲೇ ಹೇಳಿದಾಗೆ ನಿಮ್ಮ ಸುತ್ತ ಇರುವಂತಹ ರಾಯರ ಮಠ ಇದ್ದರೆ, ವಿಘ್ನೇಶ್ವರನ ಸನ್ನಿಧಾನ ಇದ್ದರೆ ಅಲ್ಲಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ. ಏನೇ ವಿಘ್ನ ಇದ್ದರೂ ವಿಘ್ನ ವಿನಾಯಕ ಅದನ್ನು ನಿವಾರಣೆ ಮಾಡ್ತಿದ್ದಾರೆ. ಫೈಲ್ ನಂಬರ್ 1. ಹಾಗೂ ಆಂಜನೇಯ ಸ್ವಾಮಿ ನಿಮ್ಗೆ ಇನ್ನಷ್ಟು ಧೈರ್ಯನ ಕೊಡ್ತಿದ್ದಾರೆ. ಎಸ್, ಹೊಸ ಕೆಲಸಕ್ಕೆ ನಿಮಗೆ ಆಫರ್ ಕೂಡ ಬರ್ತಿದೆ ಈ ಒಂದು ವಾರದಲ್ಲಿ. ಅದನ್ನು ನೀವು ಕೈಗೆತ್ಕೊಳ್ಳಬೇಡವಾ? ಇನ್ನಷ್ಟು ಬರುತ್ತೆ, ತಡ ಮಾಡ್ತಿದ್ದೀನ, ಅಥವಾ ಇನ್ನಷ್ಟು ನಿರ್ಧಾರ ತಗೊಳ್ಳ, ಅಥವಾ ಇನ್ನೂ ಸ್ವಲ್ಪ ಸಮಯ ತಗೊಳ್ಳ, ಅಥವಾ ಇನ್ಯಾರಾದ್ರೂ ಕೇಳಲ್ಲ ಈ ಕೆಲಸ ಮಾಡಲ ಬೇಡವಾ ಅಂತ ನೀವು ಇಷ್ಟು ಯೋಚನೆ ಮಾಡೋದಕ್ಕಿಂತ ಖಂಡಿತ ನಿಮಗೆ ಬಂದಿರುವಂತಹ ಅವಕಾಶನ ಖಂಡಿತ ಕೈಗೆತ್ಕೊಳ್ಳಿ, ಆ ಕೆಲಸನ ಮಾಡಿ. ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ನಿಮ್ಮ ಕೆಲಸದಲ್ಲೂ ಕೂಡ ಇನ್ನಷ್ಟು ವಿಚಾರಗಳು ಕೂಡ ತಿಳಿತಿದೆ. ಹಾಗೆ ಕೆಲಸದಿಂದ ನಿಮಗೆ ತುಂಬಾ ಸಕ್ಸಸ್ ಇದೆ. ಫೈಲ್ ನಂಬರ್ 1. ಎಸ್, ಏಂಜಲ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ಫೈಲ್ ನಂಬರ್ 1 ನೋಡೋಣ. ಟೇಕ್ ಆ್ಯಕ್ಷನ್. ಯಾವುದಕ್ಕೆ ನೀವು ನಿರ್ಧಾರ ತಗೋತಿದ್ದೀರಾ ಅದಕ್ಕೆ ಆ್ಯಕ್ಷನ್ ತಗೊಳ್ಳಿ, ಮುಂದೆ ಹೋಗಿ. ತುಂಬ ಆಲೋಚನೆ ಮಾಡಬೇಡಿ, ಖಂಡಿತ ಮಾಡಿ. ಸಕ್ಸಸ್ ನಿಮಗೆ ಈ ಒಂದು ವಾರ ಸಿಗ್ತದೆ. ಏನಾದರೂ ನೀವು ಲಾಟ್ರಿ ಏನಾದರೂ ಟಿಕೆಟ್ ಹಾಕಿದರೆ ಲಾಟ್ರಿ ಕೂಡ ನಿಮಗೆ ಸಿಗ್ತಿರಬಹುದು. ಫೈಲ್ ನಂಬರ್ 1. ಬಿಗ್ ಹ್ಯಾಪಿ ಚೇಂಜಸ್ ಇದೆ. ಯಾರೇ ಏನೇ ನಿಮ್ಮ ವಿಚಾರದಲ್ಲಿ ನೆಗೆಟಿವಿಟಿ ಮಾಡಿ ಅದನ್ನು ತಡೆ ಹಾಕಿದ್ರು ಭಗವಂತ ಕೊಡುವಂಥ ಅವಕಾಶನ ಯಾರೂ ತಡೆ ಹಾಕ್ಲಿಕ್ಕೆ ಆಗೋದಿಲ್ಲ. ಖಂಡಿತ ಈ ಒಂದು ವಾರ ಸಕ್ಸಸ್ ಅಂತ ಹೇಳ್ಬೋದು. ಫೈಲ್ ನಂಬರ್ 1. ಏನು ನಿಮಗೆ ಹೊಸ ಸುದ್ದಿ ಸಿಕ್ಕಿದೆ, ಏನು ನಿಮ್ಮ ಲೈಫಲ್ಲಿ ಎಂಜಾಯ್ಮೆಂಟ್ ಬಂದಿದೆ, ಖಂಡಿತ ಕಮೆಂಟಲ್ಲಿ ತಿಳಿಸಿ. ನಾನು ಕೂಡ ಖುಷಿ ಪಡ್ತೀನಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ. ನಮಸ್ತೆ, ಹರೇ ಕೃಷ್ಣ. ಫೈಲ್ ನಂಬರ್ 2. ಯಾರೇ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಈ ಒಂದು ವಾರದಲ್ಲಿ ನಿಮಗಾಗಿ ಮೊದಲೇದಾಗಿ ಬಲ್ಲಿಂದ ಏನು ಮೆಸೇಜ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಎಸ್, ಫೈಲ್ ನಂಬರ್ 2. ಈ ಒಂದು ವಾರದಲ್ಲಿ ಏನಾದರೂ ಒಂದು ಹೊಸ ಕೆಲಸದಲ್ಲಿ ನೀವು ತೊಡಗ್ತಿದ್ದೀರಾ. ಹಾಗೆ ನೀವು ಟ್ಯಾಟೂಸ್ ಕೂಡ ಹಾಕ್ಸ್ತಿದ್ದೀರಾ. ಯಾರಿಲ್ಲಿ ಫೈಲ್ ನಂಬರ್ 2 ಆಂಜನೇಯ ಟ್ಯಾಟೂಸ್ನ ಹಾಕಿದ್ದೀರಾ, ದೇವರಿಗೆ ಸಂಬಂಧಪಟ್ಟಿರೋ ಟ್ಯಾಟೂಸ್ನ ಹಾಕಿದ್ದೀರಾ. ವಿಶೇಷವಾಗಿ ಈ ಒಂದು ವಾರ ನಿಮ್ಗೆ ಏನಾದರೂ ಒಂದು ವಿಶೇಷ ಸುದ್ದಿಗಳು ನಿಮಗೆ ಕಿವಿಗೆ ಬೀಳ್ತಿದೆ. ಒಂದು ರೀತಿ ನೀವಿಷ್ಟು ದಿವಸ ಯಾವುದಕ್ಕಾಗಿ ಪ್ರಯತ್ನದಲ್ಲಿದ್ರಿ, ಆ ಪ್ರಯತ್ನಕ್ಕೆ ಹೆಚ್ಚು ನಿಮಗೆ
ಯಾವುದೇ ರೀತಿಯಾದ ಗುಡ್ ನ್ಯೂಸ್ ಸಿಗ್ತಿಲ್ಲ ಅಥವಾ ಕೆಲಸಗಳಾಗ್ತಿಲ್ಲ ಅಂತ ನೀವು ಬೇಸರ ಮಾಡ್ಕೊಂಡ್ರಿ, ಅದು ಡಿಲೇ ಆಗ್ತಿದೆ ಅಂತ ಅಂದ್ಕೊಂಡಿದ್ರಿ, ಈ ಒಂದು ವಾರದಲ್ಲಿ ಯಾರು ಆಂಜನೇಯ ಟ್ಯಾಟೂಸ್ನ ಹಾಕ್ಸಿದ್ದೀರಾ ಅಥವಾ ರಕ್ಷಣೆಗೆ ಸಂಬಂಧಪಟ್ಟಾಗೆ ದೇವರ ಟ್ಯಾಟೂಸ್ ಹಾಕ್ಸಿದ್ದೀರಾ, ಹೆಚ್ಚಾಗಿ ಇಲ್ಲಿ ಯಾರು ಪಾಯಿಂಟ್ ನಂಬರ್ 2 ಚಾಯ್ಸ್ ಮಾಡಿದ್ದೀರಾ, ಆಂಜನೇಯ ಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿದೆ. ಏನಾದರೂ ನೀವು ಹರಕೆ ಮಾಡ್ಕೊಂಡಿದ್ರೆ ಆ ಪ್ರಾರ್ಥನೆ ಹರಕೆನ ದೇವರಿಗೆ ಅರ್ಪಣೆ ಕೂಡ ಮಾಡ್ತಿದ್ದೀರಾ. ಎಸ್, ತುಂಬ ರಕ್ಷಣೆ ಇದೆ. ಈ ಒಂದು ವಾರ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ಮಟ್ಟದಲ್ಲಿ ಬದಲಾವಣೆ ಇದೆ. ನೀವು ಯಾವುದಕ್ಕೋಸ್ಕರ ಬದಲಾವಣೆ ಬೇಕು ಅಂತ ಕೇಳ್ಕೊಂಡಿದ್ದೀರಾ, ಕೆಲಸಕ್ಕೋಸ್ಕರ ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಆಂಜನೇಯ ಸ್ವಾಮಿಗೆ, ಖಂಡಿತ ತುಂಬಾ ಈ ಒಂದು ವಾರ ನಿಮಗೆ ಸಕ್ಸಸ್ ಅಂತ ಹೇಳ್ಬೋದು. ಗೌರ್ಮೆಂಟ್ ಜಾಬ್ ವಿಚಾರವಾಗಿ ನೀವೇನಾದರೂ ಪ್ರಯತ್ನ ಮಾಡ್ತಿದ್ರೆ, ಎಕ್ಸಾಮ್ಸ್ ಅಟೆಂಡ್ ಮಾಡಿ ರಿಸಲ್ಟ್ಗೆ ವೇಟ್ ಮಾಡ್ತಿದ್ರೆ, ಈ ಒಂದು ವಾರದಲ್ಲಿ ಗುಡ್ ನ್ಯೂಸ್ ಹೆಚ್ಚಾಗಿ ಇದೆ. ಮೊಬೈಲ್ ನಂಬರ್ 2 ಹಾಗೆ ವಿಶೇಷವಾದ ವ್ಯಕ್ತಿ ಕೂಡ ನೀವು ಭೇಟಿ ಮಾಡ್ತಿದ್ದೀರಾ. ಇಲ್ಲಿ ಪಾಲ್ ನಂಬರ್ 2 ಬೆಲ್ ಒಂದು ಟ್ಯೂನ್ನ ಕೇಳಿದ್ಮೇಲಿಂದ ನಿಮ್ಗೆ ಇನ್ನಷ್ಟು ಪಾಸಿಟಿವ್ ಎನರ್ಜಿ ಸಿಕ್ಕಿರ್ಬೋದು. ಹಾಗೆ ಇಲ್ಲಿ ಯಾರು ಟ್ಯಾಟೂಸ್ನ ಹಾಕ್ಸಿದ್ದೀರಾ ಆಂಜನೇಯ ಸ್ವಾಮಿದು, ಖಂಡಿತ ನಿಮಗೆ ಹೆಚ್ಚಿನ ರಕ್ಷಣೆ ಜೊತೆಗೆ ಈ ಒಂದು ವಾರ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ. ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಬರ್ತಿದ್ದಾರೆ. ಖಂಡಿತ ನಿಮಗೆ ಯಾವುದನ್ನು ನೀವು ನಿರೀಕ್ಷೆ ಮಾಡಿರಲಿಲ್ಲ, ಖಂಡಿತ ಈ ಒಂದು ವಾರದಲ್ಲಿ ಹೊಸ ಬದಲಾವಣೆಗಳು ಹೆಚ್ಚಾಗಿ ಇದೆ. ಎಸ್, ಕೆಲವು ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಏನು ಟ್ರಬಲ್ಸ್ ಮಾಡಿದ್ದಾರೆ, ನೆಗೆಟಿವಿಟಿ ಮಾಡಿದ್ದಾರೆ, ಅದರಿಂದ ನೀವು ಸ್ಲೋಲಿ ರಿಮೂವ್ ಆಗ್ತದೆ ಆ ಒಂದು ನೆಗೆಟಿವಿಟಿ. ಹಾಗೆ ಯಾವುದ್ರ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಆ ನಂಬಿಕೆ ಹೆಚ್ಚಾಗ್ತಿದೆ. ಅದನ್ನು ಮಾಡಿದ್ರೆ ಒಳ್ಳೇದಾಗುತ್ತಾ ಅಥವಾ ಕೆಲಸದಲ್ಲಿ ನಾನು ತೊಡಗಿದ್ರೆ ಒಳ್ಳೇದಾಗುತ್ತಾ, ನೀವು ಬಿಲೀವ್ ಮಾಡ್ತಿಲ್ಲ, ಆ ಕೆಲಸದಲ್ಲಿ ಬಿಲೀವ್ ಮಾಡ್ತಿದ್ದೀರಾ ಈ ಒಂದು ವಾರ. ಹಾಗೆ ಹೆಚ್ಚು ಈ ಒಂದು ವಾರ ಪರೀಕ್ಷೆ ಇದೆ ನಿಮಗೆ. ಪಾಲ್ ನಂಬರ್ 2 ನೀವು ನಂಬುವಂಥ ದೈವದಿಂದ ಖಂಡಿತ ತುಂಬಾ ಆಧ್ಯಾತ್ಮದ ಕಡೆ ಗಮನ ಕೊಡ್ತಿದ್ದೀರಾ. ಹೆಚ್ಚು ನಿಮ್ಮ ಒಂದು ಕೆರಿಯರ್ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಿದ್ದೀರಾ. ಸ್ವಲ್ಪ ವಿಶ್ರಾಂತಿ ಬೇಕಾಗಿದೆ. ತುಂಬ ಹೆಚ್ಚು ಟೈರ್ಡ್ ಮಾಡ್ಕೋತಿದ್ದೀರಾ ನಿಮ್ಮ ಕೆಲಸದ ಸರೌಂಡಿಂಗಲ್ಲಿ, ನಿಮ್ಮ ಒಂದು ಫ್ಯಾಮಿಲಿ ಸರೌಂಡಿಂಗಲ್ಲಿ. ಅದು ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಇದೆ, ಅದು ನಿಮಗೆ ಟಯರ್ಡ್ನೆಸ್ ಅನ್ನಿಸ್ತಿಲ್ಲ. ಬಟ್ ನಿಮ್ಮ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ಬೇಕಿದೆ, ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಬೇಕಾಗಿದೆ. ಕೆಲವು ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ವಿಶ್ರಾಂತಿ ಬೇಕಾಗಿದೆ. ಆದ್ರವಾಗಿ ಅದು ನಿರ್ಧಾರ ನೀವು ತೊಗೊಂಡ್ರು ಅದು ಮುಂದೆ ನಿಮಗೆ ತುಂಬಾ ಒಳ್ಳೆಯದಾಗ್ತಿದೆ. ಸ್ಲೋ ಆಗಿ ನಿರ್ಧಾರ ತೊಗೊಂಡ್ರು ಅದು ನಿಮ್ಗೆ ಒಳ್ಳೆಯದಾಗ್ತಿದೆ. ಎಸ್, ಕ್ಯಾಂಡಲ್ ಪ್ರೇಯರ್ ಕೂಡ ನೀವು ಮಾಡ್ತಿರ್ಬೋದು ಈ ಒಂದು ವಾರದಲ್ಲಿ. ತುಂಬಾ ನಾಲೆಜ್, ತುಂಬ ಇಂಟೆಲಿಜೆಂಟ್, ನಿಮಗೆ ತುಂಬ ಸ್ಟ್ರಾಂಗ್ ವ್ಯಕ್ತಿ ನೀವು ಅಂತ ಅಂದ್ಕೊಂಡಿದ್ದಾರೆ. ಬಟ್ ನಿಮ್ಮಲ್ಲೂ ಇನ್ನೋಸೆಂಟ್ ಇದೆ, ನಿಮ್ಮಲ್ಲೂ ಪೇಯ್ನ್ ಇದೆ, ನಿಮ್ಮಲ್ಲೂ ಬೇಸರ ಇದೆ. ಬಟ್ ನಿಮ್ಮ ಸುತ್ತ ಇರೋ ಜನಗಳು ನಿಮ್ಮನ್ನು ಸ್ಟ್ರಾಂಗ್ ಅಂದ್ಕೊಂಡಿದ್ದಾರೆ. ಬಟ್ ನಿಮ್ಮ ಒಳಗಡೆಯಿಂದ ನೀವು ತುಂಬ ಮೃದುವಂಥ ವ್ಯಕ್ತಿ. ಖಂಡಿತ ನೀವು ಹೇಗಿದ್ದೀರಾ ಹಾಗೆ ಇರಿ. ಈ ಒಂದು ವಾರದಲ್ಲೂ ಕೂಡ ಕೆಲವು ವ್ಯಕ್ತಿಗಳು ನಿಮ್ಮ ಬಗ್ಗೆ ಇನ್ನಷ್ಟು ತಿಳ್ಕೊಳ್ತಿದ್ದಾರೆ, ನಿಮ್ಮನ್ನು ಐಡೆಂಟಿಫೈ ಮಾಡ್ತಿದ್ದಾರೆ. ಕೆಲವು ವಿಚಾರಗಳಲ್ಲಿ ನೀವು ಆ ವಿಚಾರಗಳಲ್ಲಿ ಹೇಗೆ ನಿರ್ಧಾರ ತಗೋತೀರಾ ಅನ್ನೋ ಒಂದು ಟೆಸ್ಟ್ ಮಾಡ್ತಿರ್ಬೋದು ನಿಮ್ಮ ಸುತ್ತ ಇರುವಂತಹ ವ್ಯಕ್ತಿಗಳು. ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಕೆಲಸದ ಸರೌಂಡಿಂಗ್ ಇರ್ಬೋದು, ನಿಮ್ಮ ಕುಟುಂಬದ ಸರೌಂಡಿಂಗ್ ಇರ್ಬೋದು. ನಿಮ್ಮ ಕುಟುಂಬದ ಇರುವಂಥ ವ್ಯಕ್ತಿ, ಮೇಲ್ ಪರ್ಸನ್ ನಿಮ್ಮಿಂದ ಸಹಾಯನ ಪಡೆದುಕೋತಿದ್ದಾರೆ. ಅವ್ರಿಗೆ ನೀವು ಸಹಾಯ ಮಾಡಬೇಕು ಅನ್ನಿಸ್ತಿದೆಯೋ, ಅಥವಾ ಅವ್ರು ನಿಮ್ಮ ಎನಿಮೀಸ್ ಆಗಿರ್ಬೋದು, ಅಥವಾ ಅವ್ರ ಕಂಡ್ರೆ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ಅಥವಾ ಅವ್ರ ಬಗ್ಗೆ ನಿಮಗೆ ಕಾಳಜಿ ಇಲ್ಲದೆ ಇರಬಹುದು, ಅವ್ರ ಬಗ್ಗೆ ನಿಮಗೆ ಪ್ರೀತಿ ಇಲ್ಲದೆ ಇರಬಹುದು, ಅವ್ರ ಬಗ್ಗೆ ನಿಮಗೆ ಯಾವುದೇ ರೀತಿಯಾದ ಫೀಲಿಂಗ್ಸ್ ಇಲ್ಲದೆ ಇರ್ಬೋದು. ಬಟ್ ಆ ವ್ಯಕ್ತಿ ನಿಮ್ಮಿಂದ ಸಹಾಯನ ಕೇಳ್ತಿದ್ದಾರೆ ಈ ಒಂದು ವಾರ. ನಿಮಗೆ ಅವರಿಂದ ಫೋನ್ ಕಾಲ್, ಮೆಸೇಜ್ ಬರ್ಬೋದು. ಅವರಿಂದ ನಿಮಗೆ ಕೆಲವು ಮಾತುಗಳು ಬರ್ತಿದೆ. ಆ ಮಾತುಗಳು ನಿಮಗೆ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಕೇಳ್ತಿರ್ಬೋದು. ಪಾಲ್ ನಂಬರ್ 2. ಎಸ್, ತುಂಬ ಒಳ್ಳೆ ಸ್ಟ್ರಾಂಗ್ ನಿರ್ಧಾರ ತಗೋತಿದ್ದೀರಾ. ನಿಮ್ಮ ನಿರ್ಧಾರ ನಿಮ್ಮದೇ ಆಗಿರುತ್ತೆ. ಪಾಲ್ ನಂಬರ್ 2 ಕೆಲವು ದಿಸೆಗಳಿಂದ ನೀವು ತಗೊಳ್ತಿರೋ ನಿರ್ಧಾರಗಳನ್ನ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳ ಹತ್ರ, ನಿಮ್ಮ ಮಕ್ಕಳ ಹತ್ರ, ನಿಮ್ಮ ಪೇರೆಂಟ್ಸ್ ಹತ್ರ, ನಿಮ್ಮ ವೈಫ್ ಹತ್ರ, ನಿಮ್ಮ ಹಸ್ಬೆಂಡ್ ಹತ್ರ ನೀವು ಕೇಳ್ತಿರ್ಬೋದು. ಈ ಒಂದು ವಾರ ನೀವು ತಗೊಳ್ಳೋ ನಿರ್ಧಾರ ನೀವು ಒಬ್ಬರೇ ಒಪಿನಿಯನ್ನ ಹೇಳ್ತಿದ್ದೀರಾ. ಹಾಗೆ ಇನ್ನಷ್ಟು ಸ್ಟ್ರಾಂಗ್ ಆಗ್ತಿದ್ದೀರೋ ಒಳಗಡೆಯಿಂದ. ತುಂಬ ಕೆಲವು ವಿಚಾರದಲ್ಲಿ ಏನು ಅಂದ್ಕೋತಾರೋ, ಏನಾಗುತ್ತೋ ಅಂತ ಹಿಂಜರಿತಿದ್ದಂತಹ ವ್ಯಕ್ತಿ ನೀವು. ಈ ಒಂದು ವಾರದಲ್ಲಿ ಏನಾದರೂ ಆಗಲಿ ನಾನು ಮುಂದೆ ಹೋಗ್ತೀನಿ ಅನ್ನೋ ಒಂದು ನಿರ್ಧಾರನ ತಗೋತಿದ್ದೀರಾ. ಎಸ್, ನಿಮ್ಮ ಡ್ರೀಮ್ಸಲ್ಲಿ ಹೆಚ್ಚು ಗರಡಗಳು ಕಾಣಿಸ್ಬಹುದು.
ಇನ್ನಷ್ಟು ವಿಚಾರಗಳು ನಿಮಗೆ ತಿಳಿತಿದೆ. ದೂರದ ಒಂದು ನಿಮ್ಮ ಫ್ಯಾಮಿಲಿಯಲ್ಲಿರುವಂಥ ವ್ಯಕ್ತಿಗಳ ಒಂದು ವಿಚಾರಗಳು, ದೂರದ ಸಂಬಂಧಿಕರ ವಿಚಾರಗಳು ನಿಮಗೆ ತಿಳಿತಿದೆ. ಹಾಗೆ ಈ ಒಂದು ವಾರ ಎಂಜಾಯ್ಮೆಂಟ್ ಇದೆ, ಕಿಟಿ ಪಾರ್ಟಿ ಕೂಡ ಮಾಡ್ತಿದ್ದೀರಾ, ನಿಮ್ಮ ಮನೆಯಲ್ಲಿ ಸಂಭ್ರಮ ಇದೆ, ಹ್ಯಾಪಿನೆಸ್ ಇದೆ. ನಂಬರ್ 2 ಎಸ್, ಒಂದು ಫೀಮೇಲ್ ವ್ಯಕ್ತಿ, ಒಂದು ಲೇಡಿಯಿಂದ ಸ್ವಲ್ಪ ನಿಮಗೆ ಅಬ್ಸ್ಟಿಕಲ್ಸ್ ಇದೆ. ಆ ಅಬ್ಸ್ಟಿಕಲ್ಸಿಂದ ಹೊರಗಡೆ ಬರ್ತಿದ್ದೀರಾ. ಆ ವ್ಯಕ್ತಿಗೆ ನೀವು ಬೆಳವಣಿಗೆ ಬೆಳೆಯೋದು ಇಷ್ಟ ಆಗ್ತಿಲ್ಲ, ನಿಮ್ಮ ನ್ಯಾಯತತ್ವ ಇಷ್ಟ ಆಗ್ತಿಲ್ಲ, ನಿಮ್ಮ ಜಡ್ಜ್ಮೆಂಟ್ ಇಷ್ಟ ಆಗ್ತಿಲ್ಲ, ನಿಮ್ಮ ಮಾತು ಇಷ್ಟ ಆಗ್ತಿಲ್ಲ, ನಿಮ್ಮ ಒಂದು ಬಿಹೇವಿಯರ್, ನೀವು ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಿದ್ದೀರಾ, ನೀವೆಲ್ಲರ ಕಣ್ಣಿಗೂ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದ್ದೀರಾ. ಅದು ಒಂದು ಲೇಡಿ, ನಿಮ್ಮ ಸುತ್ತ ಇರುವಂತಹ ಲೇಡಿಗೆ ಇಷ್ಟ ಆಗ್ತಿಲ್ಲ. ಅದರಿಂದ ಸ್ವಲ್ಪ ನಿಮಗೆ ಮೂಡ್ ಫಿಂಗ್ಸ್ ಆಗ್ತಿದೆ, ಡಿಸ್ಟರ್ಬ್ ಅನಿಸ್ತಿದೆ. ಅವರನ್ನು ಪಕ್ಕಕ್ಕೆ ಸರಿಸಿ ಖಂಡಿತ ನೀವು ಮಾಡಬೇಕಾಗಿರೋ ಕೆಲಸದಲ್ಲಿ ತೊಡಗ್ತಿದ್ದೀರಾ ಈ ಒಂದು ವಾರ. ಹಾಗೆ ಈ ನೆಗೆಟಿವಿಟಿ ಇರುವಂಥ ಲೇಡಿಯಿಂದ ದೂರ ಇರ್ತಿದ್ದೀರಾ ಕೂಡ. ಹಾಗೆ ಆ ವ್ಯಕ್ತಿಗೂ ಕೂಡ ಪನಿಷ್ ಆಗ್ತಿರ್ಬೋದು ಈ ಒಂದು ವಾರ. ನಿಮ್ಮ ಕೆಲಸದಲ್ಲಾಗಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಾಗಿರ್ಬೋದು, ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗ್ತಿದೆ. ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ ಅಥವಾ ನಿಮಗೆ ಜಲಸಿ ಫೀಲ್ ಮಾಡಿದ್ದಾರೆ, ನಿಮ್ಗೆ ಒಳ್ಳೇದಾಗಬಾರ್ದು ಅಂತ ಬಯಸಿದ್ದಾರೆ. ಈ ಒಂದು ವಾರ ಆ ಲೇಡಿಗೆ ಸಾಕಷ್ಟು ಸಮಸ್ಯೆಗಳಾಗ್ಬೋದು. ಯಾರಿಗೆ ಅನ್ವಯಿಸುತ್ತೆ ಅವ್ರ ಮಾತ್ರ ತಗೊಳ್ಳಿ. ಹಾಗೆ ಬಂದಂತಹ ಅವಕಾಶಗಳು, ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೋತಿದ್ದೀರಾ, ಯೋಚನೆ ಮಾಡ್ತಿದ್ದೀರಾ. ಫಾಸ್ಟಾಗಿ ನಿರ್ಧಾರ ತಗೊಳ್ಳ, ಅಥವಾ ಈ ನಿರ್ಧಾರ ತಗೊಂಡಾಗ ನನಗೆ ಇದರಿಂದ ಮುಂದೆ ಒಳ್ಳೇದಾಗುತ್ತಾ ಅಥವಾ ಇನ್ನು ಸ್ವಲ್ಪ ಡಿಲೇ ಮಾಡಲಾ ಅಂತ ನೀವು ವೇಟ್ ಮಾಡ್ತಿದ್ರೆ ಖಂಡಿತ ನೀವು ಸಿಕ್ಕಿದ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ, ತಗೊಳ್ಳಿ. ನಿಮ್ಮ ಕೆಲಸನೂ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಕೆಲಸದಲ್ಲೂ ಸ್ಥಳದಲ್ಲೂ ಕೂಡ ಕೆಲವೊಂದು ವಸ್ತುಗಳು ಚೇಂಜಸ್ ಆಗ್ತಿದೆ. ನಂಬರ್ 2 ಎಸ್, ನಿಮ್ಮ ಆರೋಗ್ಯದ ವಿಚಾರದ ಬಗ್ಗೆ ಗಮನ ಕೊಡಬೇಕಾಗಿದೆ. ನೀವು ಏನು ಊಟ ಸೇವನೆ ಮಾಡ್ತಿದ್ದೀರಾ, ಸರಿಯಾದ ಸಮಯಕ್ಕೆ ಊಟ ತಿಂಡಿನ ಸೇವನೆ ಮಾಡಿ ಡೈಜೆಸ್ಟ್ ಆಗ್ತಿಲ್ಲ. ಹಾಗೆ ಅಸಿಡಿಟಿ ಪ್ರಾಬ್ಲಮ್ ಆಗ್ತಿದೆ. ನಂಬರ್ 2ಗೆ ಈ ಒಂದು ವಾರ ಅದರಿಂದ ಸ್ವಲ್ಪ ನಿಮಗೆ ಮೂಡ್ ಫಿಂಗ್ಸ್ ಆಗ್ಬೋದು. ಆರೋಗ್ಯದಲ್ಲಿ ಯಾವಾಗಲೂ ಇದೇ ರೀತಿ ಆಗ್ತಿದೆ ಅಂತ ಖಂಡಿತ ಟೈಮ್ ಸರಿಯಾಗಿ ಊಟ ಮಾಡಿ, ಹಾಗೆ ಟೈಮ್ ಸರಿ ನಿದ್ದೆ ಮಾಡಿ. ನಿಮಗೋಸ್ಕರ ವಿಶ್ರಾಂತಿ ಬೇಕಿದೆ, ಸ್ವಲ್ಪ ಧ್ಯಾನ ಮಾಡಿ. ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಎಸ್, ನಿಮ್ಮಿಂದ ಇನ್ನಷ್ಟು ಜನಗಳು ಈ ಒಂದು ವಾರದಲ್ಲಿ ಸಹಾಯನ ಕೇಳ್ತಿದ್ದಾರೆ, ನಿಮ್ಮಿಂದ ನಿರ್ಧಾರಗಳನ್ನ ಕೇಳ್ತಿದ್ದಾರೆ. ನಿಮ್ಮ ಒಂದು ಸಲಹೆ ಏನು ಕೊಡ್ಬೋದು ಅನ್ನೋ ವಿಚಾರ, ಅವರ ಒಂದು ಪರ್ಸ್ನಲ್ ವಿಚಾರಕ್ಕೆ ನಿಮ್ಮ ಒಂದು ಸಲಹೆ ತುಂಬ ಮುಖ್ಯವಾಗಬಹುದು. ನಂಬರ್ 2, ಯಾರಾದರೂ ನಿಮಗೆ ಹೆಲ್ಪ್ ಕೇಳ್ತಿದ್ರೆ, ಈ ವಿಚಾರದಲ್ಲಿ ನನಗೆ ಗೊಂದಲತೆ ಇದೆ, ನೀವೇನಾದರೂ ಈ ವಿಚಾರಕ್ಕೆ ನಿಮ್ಮಿಂದ ಉತ್ತರ ಸಿಗುತ್ತೆ ಅಂತ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಕೆಲವು ವ್ಯಕ್ತಿಗಳು. ನಂಬರ್ 2, ಖಂಡಿತ ಆ ವ್ಯಕ್ತಿಗಳಿಗೆ ನಿಮ್ಮ ನಿರ್ಧಾರನ ಕೂಡ, ಒಪಿನಿಯನ್ ಕೂಡ ತಿಳಿಸ್ತಿದ್ದೀರಾ. 55 ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ ನಂಬರ್ 2ಗೆ. ಹಾಗೆ ತುಂಬ ಓಪನ್ ಅಪ್ ಆಗಿ ಮಾತಾಡ್ತಿದ್ದೀರಾ ಕೆಲವು ವ್ಯಕ್ತಿಗಳ ಜೊತೆ. ಹಾಗೆ ಇನ್ನಷ್ಟು ವಿಚಾರಗಳು ನಿಮಗೆ ತುಂಬ ಸೂಕ್ಷ್ಮವಾಗಿ ಅರ್ಥ ಕೂಡ ಮಾಡ್ಕೋತಿದ್ದೀರಾ. ಭಗವದ್ಗೀತೆ ಬುಕ್ಸಸ್ನ ಈ ಒಂದು ವಾರದಲ್ಲಿ ಓದಲಿಕ್ಕೆ ಪ್ರಾರಂಭಿಸ್ತಿದ್ದೀರಾ, ಅದು ಇನ್ನಷ್ಟು ಸಂತೋಷ ಇದೆ. ಯಾವುದೂ ನಿಂತಿರೋ ಕೆಲಸಗಳು ಅರ್ಧದಲ್ಲೇ ಇದೆ, ಅದು ಕೂಡ ಮೂವ್ ಆನ್ ಆಗ್ತಿದೆ. ಹಾಗೆ ಹಿಂದೆ ಮುಂದೆ ಅಕ್ಕಪಕ್ಕ ಯಾರೇ ಆಜುಬಾಜುಗಳಲ್ಲಿ ಯಾರೇ ನಿಮಗೆ ಏನೇ ಡಿಸ್ಟರ್ಬ್ ಮಾಡಲಿ, ಏನೇ ನಿಮಗೆ ನೀವು ತುಂಬ ನಿಮ್ಮ ಬಗ್ಗೆ ಇಷ್ಟಪಡ್ದಿರೋ, ಅಸೂಯೆ ಪಡ್ತಿರೋರು, ಜಲಸಿ ಪಡ್ತಿರೋರು, ಅಥವಾ ನೀವು ತುಂಬ ಓವರಾಗಿ ಮಾತಾಡ್ತಿದ್ದೀರಾ, ನೀವು ಈ ರೀತಿ ಇದ್ದೀರಾ ಅಂತ ನಿಮಗೆ ಯಾರು ಜಡ್ಜ್ ಮಾಡ್ತಿದ್ದಾರೆ ಅಥವಾ ವ್ಯಕ್ತಿಗಳು ನಿಮ್ಮ ಕಂಡ್ರೆ ಆಗ್ತಿಲ್ಲ, ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವೇನು ಮಾತಾಡಬೇಕು ಅನಿಸುತ್ತೆ, ನಿಮ್ಗೇನು ಮಾಡಬೇಕು ಅನಿಸುತ್ತೆ, ಖಂಡಿತ ಕೆಲಸಗಳಲ್ಲಿ ಮುಂದೆ ಹೋಗಿ. ಖಂಡಿತ ತುಂಬಾ ಚೇಂಜಸ್ ಇದೆ. ನಂಬರ್ 2, ಸೂರ್ಯ ನಮಸ್ಕಾರ ಮಾಡಿ. ಹಾಗೆ ಒಂದು 10 ಮಿನಿಟ್ಸ್ ಮೆಡಿಟೇಷನ್ ಮಾಡಿ ಪ್ರತಿದಿನ. ಮಾರ್ನಿಂಗ್ ವೇಕಪ್ ಆದಮೇಲೆ ಬ್ರಾಹ್ಮಿ ಮುಹೂರ್ತದ ಟೈಮಲ್ಲಿ ಖಂಡಿತ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಆ ದಿನ ತುಂಬಾ ಹ್ಯಾಪಿನೆಸ್ ಅಂತ ಅನಿಸುತ್ತೆ. ಇನ್ನಷ್ಟು ಡೀಪಾಗಿ ಯಾವುದೋ ವಿಚಾರದಲ್ಲಿ, ನಿಮ್ಮ ಪ್ರೀತಿಯ ವಿಚಾರದಲ್ಲಿ, ನಿಮ್ಮ ದಾಂಪತ್ಯ ಜೀವನದ ವಿಚಾರದಲ್ಲಿ ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ. ಅದು ಇನ್ನಷ್ಟು ವಿಚಾರಗಳು ಹೊರಗಡೆ ಬರಬೇಕು, ಇನ್ನಷ್ಟು ನಿಮ್ಮ ಪಾರ್ಟ್ನರ್ ಮನಸ್ಸಿನ ಮಾತನ್ನು ಹೇಳ್ಕೊಳ್ಬೇಕು ನಿಮ್ಮ ಹತ್ರ. ಅದಕ್ಕೆ ನೀವು ನಿರೀಕ್ಷಿಸ್ತಿದ್ರೆ ಖಂಡಿತ ಸ್ವಲ್ಪ ಸಮಯ ಬೇಕಾಗಿದೆ ಆ ವ್ಯಕ್ತಿಗೆ. ಅದಕ್ಕಾಗಿ ಸಮಯ ಬೇಕಿದೆ, ನೀವು ಸಮಯ ಕೊಡಬೇಕಿದೆ. ನಂಬರ್ 2, ಎಸ್, ಈ ಒಂದು ವಾರದಲ್ಲಿ ನೀವು ಚರ್ಚ್ಗೆ ಕೂಡ ವಿಸಿಟ್ ಮಾಡ್ತಿದ್ದೀರಾ, ಪ್ರೇಯರ್ ಮಾಡ್ತಿದ್ದೀರಾ, ಜೀಸಸ್ಗೆ ಪ್ರೇಯರ್ ಮಾಡ್ತಿದ್ದೀರಾ. ತುಂಬ ದಿವಸಗಳಾಗಿ ನೀವು ಹೋಗಿಲ್ಲ ಅಂದರೆ ಈ ಒಂದು ವಾರ ಹೋಗ್ತಿದ್ದೀರಾ.
ಆ್ಯಂಡ್ ನಿಮ್ಮ ಮಕ್ಕಳನ್ನ ನೀವು ತುಂಬ ಪ್ರೊಟೆಕ್ಟ್ ಮಾಡ್ತಿದ್ದೀರಾ, ತುಂಬ ಪ್ರೀತಿ ಮಾಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಹೆಚ್ಚಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ. ಹಾಗೆ ಈ ಒಂದು ವಾರದಲ್ಲಿ ಎಲ್ಲಾದರೂ ಲಾಂಗ್ ಜರ್ನಿ ಡ್ರೈವಿಂಗ್ ಹೋಗ್ತಿರಬಹುದು ನೀವು. ಪ್ಯಾನ್ ನಂಬರ್ 2, ಎಸ್, ನಿಮ್ಮ ಗೋಲ್ ರೀಚ್ ಆಗುವಂತಹ ಸಮಯ ಕೂಡ ಬಂದಿದೆ. ಯಾವುದೋ ವಿಚಾರದಲ್ಲಿ ನೀವು ನಿಮ್ಮ ಕೆಲಸದ ವಿಚಾರದಲ್ಲಿ ಸ್ವಂತ ಮನೆ ಆಗಿರಬಹುದು, ಸ್ವಂತ ಭೂಮಿ ಆಗಿರಬಹುದು, ಅದನ್ನು ಪರ್ಚೇಸ್ ಮಾಡಬೇಕು ಅಂತ ತುಂಬ ದಿವಸಗಳಿಂದ ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ರೆ ಈ ಹುಣ್ಣಿಮೆ ಆದಮೇಲಿಂದ ಈ ಒಂದು ಫ್ರೈಡೇ ನಿಮಗೆ ತುಂಬಾ ಸಕ್ಸಸ್ ಅಂತ ಹೇಳ್ಬೋದು ಪ್ಯಾಲ್ ನಂಬರ್ 2ಗೆ. ಬಿಕಾಸ್ ಈ ಒಂದು ವಾರದ ಫ್ರೈಡೇ ನಿಮಗೆ ತುಂಬಾ ಸಕ್ಸಸ್ನ ತಂದುಕೊಡ್ತಿದೆ. ತುಂಬ ದಿವಸದಿಂದ ಮನೇನ ಹುಡುಕ್ತಿದ್ದೀರಾ, ಪರ್ಚೇಸ್ ಮಾಡಲಿಕ್ಕೆ ಭೂಮಿನ ಹುಡುಕ್ತಿದ್ರೆ ಈ ಒಂದು ವಾರ ನಿಮ್ಗೆ ಇಷ್ಟವಾಗುವಂಥ ಭೂಮಿ ಹಾಗೂ ಮನೆ ನಿಮಗೆ ಸಿಗ್ತಿದೆ. ಅದು ನಿಮ್ಮ ಮನೆ ದೇವರ ಅನುಗ್ರಹದಿಂದ ಪ್ಯಾಲ್ ನಂಬರ್ 2. ಹಾಗೆ ನಿಮ್ಮ ಮನೆ ದೇವರಿಗೆ ಏನಾದ್ರು ಹರಕೆನ ಕೊಡೋದಿದ್ರೆ ಅದನ್ನು ಕೂಡ ನೀವು ದೇವ್ರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಅಥವಾ ನಿಮ್ಮ ಇಷ್ಟದ ದೇವರಿಗೆ ಏನಾದ್ರು ಹರಕೆನ ಸಲ್ಲಿಸೋದಿದ್ರೆ ಅದು ಸ್ವಲ್ಪ ಡಿಲೇ ಆಗಿದ್ದರೆ ಆ ಕೆಲಸನ ಕಂಪ್ಲೀಟ್ ಮಾಡ್ತಿದ್ದೀರಾ. ದೇವ್ರಿಗೆ ನೀವು ಅಂದ್ಕೊಂಡಿರೋ ಕೆಲಸ ಅದು ಕೂಡ ಇನ್ನೂ ಹರಕೆ ಕೊಡೋಕ್ಕಾಗಿಲ್ಲ ಅಥವಾ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂದರೆ ಖಂಡಿತ ಪ್ರಾರ್ಥನೆ ಮಾಡಿ ದೇವ್ರಿಗೆ. ಎಸ್, ಯಾವ್ದು ಬೇಡ ಅದನ್ನು ಲೆಟ್ ಗೋ ಮಾಡಿ. ಆ್ಯಂಡ್ ಹೊಸ ಆರಂಭ ನಿಮ್ಮ ಲೈಫಲ್ಲಿ ಬರ್ತಿದೆ. ಹೊಸ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಫ್ರೆಂಡ್, ನಿಮ್ಮ ಜೀವನದ ಸಂಗಾತಿ ಆಗಿರಬಹುದು, ನಿಮ್ಮ ಸೋಲ್ಮೇಟ್ ಆಗಿರಬಹುದು, ನಿಮ್ಮನ್ನು ಮ್ಯಾರೇಜ್ ಆಗೋ ವ್ಯಕ್ತಿ ಆಗಿರಬಹುದು. ಹಾಗೆ ಯಾವುದನ್ನು ನೀವು ಡಿಲೇ ಮಾಡ್ತಿದ್ರಿ ಇಷ್ಟು ದಿವಸ ಮ್ಯಾರೇಜ್ಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಪ್ರೀತಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ಯಾವುದೋ ವ್ಯಕ್ತಿ ನಿಮಗೆ ಇಷ್ಟಪಟ್ಟಿದ್ದಾರೆ ಅವ್ರಿಗೆ ನಿಮ್ಮ ಒಪಿನಿಯನ್ ತಿಳಿಸ್ಲಿಕ್ಕೆ ಡಿಲೇ ಮಾಡ್ತಿದ್ರೆ ಈ ಒಂದು ವಾರದಲ್ಲಿ ನೀವು ನಿಮ್ಮ ಒಪಿನಿಯನ್ನ ತಿಳಿಸ್ತಿದ್ದೀರಾ. ಹಾಗೆ ಕೆಲವು ವ್ಯಕ್ತಿಗಳು ನಿಮ್ಮ ದೂರದಲ್ಲೇ ಅಬ್ಸರ್ವ್ ಮಾಡ್ತಿದ್ದಾರೆ. ಅದು ಫೀಮೇಲ್ ವ್ಯಕ್ತಿ, ಸ್ತ್ರೀ ವ್ಯಕ್ತಿ. ಖಂಡಿತ ಆ ವ್ಯಕ್ತಿಯಿಂದ ನೀವು ಇನ್ನಷ್ಟು ದೂರ ಸರಿತಿದ್ದೀರಾ. ಹಾಗೆ ಆ ವ್ಯಕ್ತಿಗೆ ನಿಮ್ಮದೇ ಯಾವುದೇ ಸಮಸ್ಯೆ ಆಗೋದಿಲ್ಲ. ನೀವು ನಂಬಿರೋ ದೈವ ಅವ್ರಿಗೆ ಯಾವುದನ್ನು ಕೊಡಬೇಕು ಅವರಿಗೆ ಅದನ್ನು ಕೊಡ್ತಿದ್ದಾರೆ. ನಿಮ್ಮಿಂದ ದೃಷ್ಟಿನ ಕಮ್ಮಿ ಮಾಡ್ತಿದ್ದಾರೆ ಪ್ಯಾಲ್ ನಂಬರ್ 2. ಹಾಗೆ ಮಂತ್ರಗಳನ್ನ ಚಾಂಟ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಯಾವ ಮಂತ್ರಗಳನ್ನ ನೀವು ಚಾಂಟ್ ಮಾಡ್ತಿದ್ದೀರಾ ಅಥವಾ ಯಾವ ಪೂಜೆಗಳನ್ನ ನೀವು ಮಾಡ್ತಿದ್ದೀರಾ ಅದನ್ನು ಸ್ಟಾಪ್ ಮಾಡಬೇಕು ಅನಿಸ್ಬೋದು ನಿಮಗೆ. ಇದನ್ನು ಸ್ಟಾಪ್ ಮಾಡೋದ್ರಿಂದ ಏನೂ ನಮ್ಗೆ ಆಗ್ತಿಲ್ಲ ಅಂತ ಅನ್ಕೋಬೋದು ನೀವು. ಬಟ್ ಅದನ್ನು ಸ್ಟಾಪ್ ಮಾಡಿಬಿಡಿ, ಕಂಟಿನ್ಯೂ ಮಾಡಿ. ಇನ್ನಷ್ಟು ಕ್ಲಾರಿಟಿ ಈ ಒಂದು ವಾರದಲ್ಲಿ ನಿಮಗೆ ಸಿಗ್ತಿದೆ. ನಿಮ್ಮ ಮುಖದಲ್ಲಿ ಒಂದು ಮುಗುಳುನಗೆ ಹೆಚ್ಚಾಗ್ತಿದೆ. ತುಂಬಾ ಹ್ಯಾಪಿಯಾಗಿದ್ದೀರಾ ಈ ಒಂದು ವಾರ. ಎಸ್, ನಿಮ್ಮ ಪರಿವಾರ ಕೂಡ ತುಂಬ ಹ್ಯಾಪಿಯಾಗಿದೆ. ಪ್ಯಾಲ್ ನಂಬರ್ 2, ನಿಮ್ಮ ವಾಯ್ಸ್ ಆಗಿರ್ಬೋದು, ನೀವು ಮಾತಾಡೋ ಶೈಲಿ ಆಗಿರ್ಬೋದು. ಕೆಲವು ವ್ಯಕ್ತಿಗಳಿಗೆ ಈ ಒಂದು ವಾರ ನೀವು ಮಾತಾಡೋ ನಿರ್ಧಾರಗಳು ತುಂಬ ಇಷ್ಟ ಆಗ್ತಿದೆ. ಎಸ್, ನಿಮ್ಮ ಕೆಲಸದಲ್ಲಿ ಹಾಗೂ ನಿಮ್ಮ ಕುಟುಂಬದಲ್ಲಿ ಭಾಳಷ್ಟು ಬದಲಾವಣೆ ಈ ಒಂದು ವಾರದಲ್ಲಿ ಆಗ್ತಿದೆ. ಅದು ಹುಣ್ಣಿಮೆ ಆದಮೇಲಿಂದ. ಎಸ್, ಯಾವುದಾದ್ರೂ ದೃಷ್ಟಿ ದಾಟನ ನೀವು ದಾಟ್ಬೋದು. ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ. ಎಲ್ಲೇ ನೀವು ಟ್ರಾವೆಲ್ ಮಾಡ್ತಿದ್ರೆ ಅಥವಾ ನಿಮ್ಮ ವೆಹಿಕಲ್ ಓಡಿಸ್ಬೇಕಿದ್ರೆ ಯಾವುದಾದ್ರೂ ದೃಷ್ಟಿ ದಾಟನ್ನು ನೀವು ನೋಡಿದ್ರೆ ಅದರಿಂದ ಸ್ವಲ್ಪ ದೂರ ಹೋಗಿ. ಎಸ್, ಪ್ಯಾಲ್ ನಂಬರ್ 2, ಕೆಲವು ವ್ಯಕ್ತಿಗಳನ್ನು ನೀವೇನು ಅವಾಯ್ಡ್ ಮಾಡ್ತಿದ್ದೀರಾ ಅಥವಾ ವ್ಯಕ್ತಿಗಳಿಂದ ನಿಮಗೆ ಸಮಸ್ಯೆ ಆಗ್ತಿದೆ ಅಂದರೆ ಖಂಡಿತ ಆ ವ್ಯಕ್ತಿಗಳಿಂದ ನೀವು ದೂರ ಇದ್ದರೂ ಆ ವ್ಯಕ್ತಿ ನಿಮಗೆ ಸಮಸ್ಯೆ ಮಾಡ್ತಿದ್ರೆ ಈ ಒಂದು ವಾರದಲ್ಲಿ ಖಂಡಿತ ಅದರಿಂದ ಕ್ಲಿಯರ್ ಆಗ್ತಿದೆ. ನೆಗೆಟಿವಿಟಿಯಿಂದ ನರಸಿಂಹಸ್ವಾಮಿ ಬಂದಿದ್ದಾರೆ. ತುಂಬ ಸೂಕ್ಷ್ಮಗಳನ್ನು ನಿಮಗೆ ನಿಮ್ಮ ಡ್ರೀಮ್ಸಲ್ಲಾಗಿರ್ಬಹುದು ಅಥವಾ ಯಾವುದೋ ಒಂದು ವಿಚಾರನ ನಿಮಗೆ ಹೇಳಲಿಕ್ಕೆ ನರಸಿಂಹಸ್ವಾಮಿ ಬಂದಿದ್ದಾರೆ. ಆ ವಿಚಾರನ ನೀವು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗ್ತಿದೆ ಈ ಒಂದು ವಾರದಲ್ಲಿ. ತುಂಬ ದಿವಸಗಳಿಂದ ನಿಮ್ಗೆ ಏನಾದರೂ ಸರ್ಪ ಕಾಣಿಸ್ತಿರ್ಬೋದು ಅಥವಾ ನರಸಿಂಹ ದೇವರು ಕಾಣಿಸ್ತಿರ್ಬೋದು. ಯಾವುದೋ ವಿಚಾರನ ನಿಮಗೆ ಹೇಳಲಿಕ್ಕೆ ಹಾಗೂ ಅದರಿಂದ ನಿಮಗೆ ಒಳ್ಳೇದಾಗ್ತಿದೆ, ಈ ರೀತಿ ದಾರಿಯಲ್ಲಿ ಹೋಗು, ಇದನ್ನು ಮಾಡು ಅಂತ ನಿಮ್ಗೆ ಏನಾದರೂ ಸೂಚನೆಗಳನ್ನು ಕೊಡ್ತಿರ್ಬಹುದು. ಅಥವಾ ನಿಮ್ಮ ಮನೆ ದೇವರು ನರಸಿಂಹಸ್ವಾಮಿ ಆಗಿರ್ಬೋದು. ಆ ದೇವರಿಗೆ ಏನಾದರೂ ಹರಕೆನ ಅಂದ್ಕೊಂಡು ಮರೆತು ಹೋಗಿದ್ರೆ ಅದನ್ನು ಕೂಡ ನಿಮಗೆ ಗೋಚರ ಮಾಡ್ತಿರ್ಬೋದು. ಪ್ಯಾಲ್ ನಂಬರ್ 1, ಹಾಗೆ ಶುಭ ಕಾರ್ಯ ನಡೀತಿದೆ ನಿಮ್ಮ ಮನೇಲಿ ಅನ್ನೋ ಒಂದು ಸೂಚನೆ ಕೂಡ ನಿಮಗೆ ತಿಳಿಸ್ತಿದ್ದಾರೆ ನರಸಿಂಹಸ್ವಾಮಿ. ಎಸ್, ಶತ್ರು ಸಂಹಾರ ಆಗ್ತಿದೆ. ನಿಮ್ಮ ಶತ್ರುಗಳು ಯಾರೇ ಇರಲಿ ನಿಮಗೆ ಸುಮ್ಮನೆ ಟ್ರಬಲ್ ಮಾಡ್ತಿದ್ರೆ ಆ ವ್ಯಕ್ತಿಗಳಿಂದ ನಿಮಗೆ ಸಮಸ್ಯೆ ಆಗ್ತಿದೆ, ಅದನ್ನು ದೇವರಿಗೆ ಅರ್ಪಣೆ ಒಪ್ಪಿಸಿ ದೇವರು ಅದನ್ನು ನೋಡ್ಕೊಳ್ಳುತ್ತೆ. ನೀವು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ. ಈ ಒಂದು ವಾರ ಸಕ್ಸಸ್ ಅನ್ನೋದು ಹೆಚ್ಚಾಗಿ ಫಾರ್ ಪ್ಯಾಲ್ ನಂಬರ್ 2ಗೆ ಇಷ್ಟು ದಿವಸ ಏನು ಶ್ರಮ ವಹಿಸಿದ್ದೀರಾ, ಪ್ರಾರ್ಥನೆ ಮಾಡಿದ್ದೀರಾ,
ನಿಮ್ಮ ಶ್ರಮ ಹಾಕಿದೆ, ಭಗವಂತನಿಂದ ನಿಮಗೆ ದಾರಿ ಸಿಗಬೇಕಿದೆ. ಈ ಒಂದು ವಾರದಲ್ಲಿ ಖಂಡಿತ ದೇವರಿಂದ ನಿಮಗೆ ಹೆಚ್ಚಿನ ಆಶೀರ್ವಾದ ಇದೆ ಫಾರ್ ಪೈಲ್ ನಂಬರ್ 2ಗೆ. ಎಸ್, ಮೆಡಿಟೇಷನ್ ಮಾಡಿ, ಖಂಡಿತ ನಿಮಗೆ ಮೆಡಿಟೇಷನಲ್ಲಿ ಇನ್ನಷ್ಟು ವಿಚಾರಗಳು ಸಿಗ್ತಿದೆ. ಪೈಲ್ ನಂಬರ್ 1 ಯಾರು ಚಾಯ್ಸ್ ಮಾಡಿದ್ದೀರಾ, ಪೈಲ್ ನಂಬರ್ 2 ಕೂಡ ನೀವು ಚಾಯ್ಸ್ ಮಾಡಿ ನೋಡ್ತಿರ್ಬೋದು. ಎಸ್, ಇನ್ನಷ್ಟು ಸತ್ಯಗಳು ತಿಳಿಬೇಕಿದೆ, ಅದನ್ನು ತಿಳ್ಕೊಂಡು ನಿಮಗೇನು ಒಳ್ಳೆಯದಾಗ್ತಿದೆ ಅದರಿಂದ. ನೀವೆಷ್ಟು ದಿವಸ ಯಾವ ವಿಚಾರವಾಗಿ ನೀವು ಟೆನ್ಷನ್ ಮಾಡ್ಕೊಂಡಿದ್ರಿ, ಆ ಟೆನ್ಷನ್ ಫ್ರೀ ಆಗ್ತಿದೆ ಈ ಒಂದು ವಾರದಲ್ಲಿ. ಯಾವ ವ್ಯಕ್ತಿ ಬಗ್ಗೆ ನಿಮಗೆ ಇನ್ನಷ್ಟು ಕ್ಲಾರಿಟಿ ಬೇಕಾಗಿದೆ, ಆ ಕ್ಲಾರಿಟಿ ನಿಮಗೆ ಈ ಒಂದು ವಾರದಲ್ಲಿ ಆನ್ಸರ್ ಸಿಗ್ತಿದೆ. ಎಸ್, ಪ್ಯಾನ್ ನಂಬರ್ 2 ಖಂಡಿತ ನಿಮ್ಮ ಒಂದು ಮೂಲ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ. ಈ ಒಂದು ವಾರದಲ್ಲಿ ಹೆಚ್ಚು ನಿಮ್ಮ ಡ್ರೀಮ್ಸಲ್ಲಿ ಆಗಿರ್ಬೋದು, ನಿಮಗೆ ಲೈವ್ ಆಗಿ ಏನಾದರೂ ಸರ್ಪಗಳು ಕಾಣಿಸ್ತಿದ್ರೆ ಖಂಡಿತ ನಿಮ್ಮ ಜಾತಕನ ಒಂದ್ಸಲಿ ಪರಿಶೀಲನೆ ಮಾಡಿ. ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಈ ಒಂದು ವಾರದಲ್ಲಿ ಗುಡ್ ನ್ಯೂಸ್ ಇದೆ. ಓಂ ಅನ್ನೋ ಒಂದು ಟ್ಯೂನ್ನ ಕೇಳಿ ಅಥವಾ ಓಂ ಅನ್ನೋ ಒಂದು ಮಂತ್ರ, ಬೀಜಾಕ್ಷರಿ ಮಂತ್ರನ ನೀವು ಪಠನೆ ಮಾಡೋದ್ರಿಂದ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಪೂರಿ ಜಗನ್ನಾಥರ ಅನುಗ್ರಹ ಕೂಡ ನಿಮಗೆ ಹೆಚ್ಚಾಗಿದೆ. ಹಾಗೆ ನಿಮ್ಮ ಅಣ್ಣ ತಮ್ಮ ಆಗಿರಬಹುದು, ಅಕ್ಕ ತಂಗಿ ಆಗಿರ್ಬೋದು, ಅವ್ರ ಮಧ್ಯೆ ನಿಮ್ಮ ಮತ್ತು ಅವರ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯ ಆಗಿ ಜಗಳಗಳಾಗಿ ಮಾತು ಬಿಟ್ಟಿದ್ರೆ ಆ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಅವ್ರನ್ನ ಕೂಡ ನೀವು ಸ್ವಾಗತ ಮಾಡ್ತಿದ್ದೀರಾ. ಎಷ್ಟು ದಿವಸ ಯಾರಿಂದ ದೂರ ಇದ್ರಿ, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರಬೇಕು. ನಿಮ್ಮ ಒಂದು ಆಶೀರ್ವಾದ ಪ್ರೀತಿ ಬೇಕಿದೆ ಆ ವ್ಯಕ್ತಿಗಳಿಗೆ. ಹಾಗೂ ನೀವೇನು ಅನ್ನೋದು ಅವ್ರಿಗೆ ಇನ್ನಷ್ಟು ಗೊತ್ತಾಗಿದೆ ಈಗ. ಪೈಲ್ ನಂಬರ್ 2. ಎಸ್, ನಿಮ್ಮಿಂದ ಇನ್ನಷ್ಟು ಜನಗಳಿಗೆ ಈ ಒಂದು ವಾರದಲ್ಲಿ ಒಳ್ಳೆಯದಾಗ್ತಿದೆ. ಹಾಗೆ ಇನ್ನಷ್ಟು ನೀವು ಕಲಿತಿದ್ದೀರಾ, ಇನ್ನಷ್ಟು ಕಲಿಸೋದಿದೆ, ಹಾಗೆ ಇನ್ನಷ್ಟು ತಿಳಿಯೋದು ಇದೆ. ಪೈಲ್ ನಂಬರ್ 2 ಹಾಗೆ ಏನು ನಿಮ್ಮ ಲೈಫಲ್ಲಿ ಪರೀಕ್ಷೆಗಳಾಗಿದೆ, ಇನ್ನು ನಿಮಗೆ ಬೇಸರ ಆಗಿದೆ ಯಾವ ವಿಚಾರದಲ್ಲಿ, ಅದರಿಂದ ಕ್ಲಾರಿಟಿ ಸಿಗ್ತಿದೆ. ಯಾವ ವ್ಯಕ್ತಿ ನಿಮಗೆ ನೋವು ಮಾಡಿ ನಿಮ್ಮಿಂದ ದೂರ ಹೋಗಿದ್ದಾರೆ, ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಾಗಿರ್ಬೋದು, ನಿಮ್ಮ ಪ್ರೀತಿಯ ಜೀವನದಲ್ಲಾಗಿರ್ಬೋದು, ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಈ ಒಂದು ವೀಕಲ್ಲಿ. ಇನ್ನಷ್ಟು ವಿಚಾರಗಳು ನಿಮಗೆ ಅರ್ಥ ಆಗ್ತಿದೆ. ಎಸ್, ತುಂಬ ಸ್ಟ್ರಾಂಗ್ ಆಗಿದ್ದೀರಾ ನೀವು ಈ ಒಂದು ವಾರ. ಹಾಗೆ ತುಂಬ ಹ್ಯಾಪಿ ಇದೆ. ಹಾಗೆ ಒಂದು ಒಳ್ಳೆ ಧೈರ್ಯ ಹೆಚ್ಚಾಗ್ತಿದೆ. ಇಲ್ಲಿಲ್ಲದಿರುವಂತಹ ಒಂದು ಶಕ್ತಿ ನಿಮಗೆ ಪ್ರೊಟೆಕ್ಷನ್ ಮಾಡ್ತಿದೆ ಈ ಒಂದು ವಾರದಲ್ಲಿ, ಅದು ನಿಮಗೆ ಗೊತ್ತಾಗ್ತಿದೆ. ಪೈಲ್ ನಂಬರ್ 2 ಯಾವುದಾದ್ರೂ ನೀವು ಸ್ಥಳಕ್ಕೆ ಹೋಗಬೇಕು ಅಂತ ತುಂಬ ವರ್ಷಗಳಿಂದ, ತುಂಬ ತಿಂಗಳಿಂದ ಅಂದ್ಕೊಂಡಿದ್ರೆ ಈ ಒಂದು ವಾರ ನಿಮಗೆ ಅವಕಾಶ ಆಗ್ತಿದೆ. ಒಂದು ಸ್ಥಳ ಭೇಟಿ ಕೊಡ್ತಿದ್ದೀರಾ. ಪೈಲ್ ನಂಬರ್ 2. ಎಸ್, ದೇವರ ಸೇವೆ ಹೆಚ್ಚಾಗಿ ಈ ಒಂದು ವಾರದಲ್ಲಿ ಪೈಲ್ ನಂಬರ್ 2 ಮಾಡ್ತಿದ್ದೀರಾ. ಅದು ನಿಮ್ಮ ಮನಸ್ಸಿಗೆ ಎಷ್ಟು ಸಂತೋಷ ಕೊಡ್ತಿದೆ. ಎಸ್, ಏನಾದರೂ ಜ್ಯುವೆಲ್ರೀಸ್ ಆಗಿರಬಹುದು, ಮೇಕಪ್ ಐಟಮ್ಸ್ ಆಗಿರ್ಬೋದು, ನೀವು ಪರ್ಚೇಸ್ ಮಾಡ್ತಿರ್ಬೋದು ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 2. ಎಸ್, ಯಾವುದು ಬೇಡ ಅದನ್ನು ಫರ್ಗಿವ್ ಮಾಡಿ. ಹಾಗೆ ಕೆಲವು ವಿಚಾರಗಳಲ್ಲಿ ಇನ್ನಷ್ಟು ನಿಮಗೆ ಕ್ಲಾರಿಟಿ ಈ ಒಂದು ವಾರದಲ್ಲಿ ಸಿಗ್ತಿದೆ. ಎಸ್, ಏಂಜಲ್ಸಿಂದ ನಿಮಗೆ ಆನ್ಸರ್ ಇದೆ. ಈ ಒಂದು ವಾರದಲ್ಲಿ ಏನು ಮಾಡಬೇಕು, ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಏನು ಕೆಲಸದ ಕೈ ಹಾಕಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ಕೆಲಸದಲ್ಲಿ ಹೆಚ್ಚಿನ ಸಕ್ಸಸ್ ಇದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಕ್ಸಸ್ ಇದೆ, ನಿಮ್ಮ ಕುಟುಂಬದಲ್ಲಿ ಸಕ್ಸಸ್ ಇದೆ, ನಿಮ್ಮ ಕೆರಿಯರ್ ಲೈಫಲ್ಲಿ ಸಕ್ಸಸ್ ಇದೆ. ಓವರಾಲ್ ಪೈಲ್ ನಂಬರ್ 2ಗೆ ಈ ಒಂದು ವಾರ ಬ್ಯೂಟಿಫುಲ್ ಅಂತ ಹೇಳ್ಬೋದು, ಸಕ್ಸಸ್ಫುಲ್ ವಾರ ಅಂತ ಹೇಳ್ಬೋದು. ನೀವು ನಮ್ಮ ದೈವ ಶಕ್ತಿ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದೆ ಈ ಒಂದು ವಾರದಲ್ಲಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.